ಹರೇ ರಾಮ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಸತ್ಯಕ್ಕೆ ನಮನ. ಯಾಕೆಂದರೆ ನಾವೆಲ್ಲ ಸುಖವನ್ನೇ ಬಯಸುವವರು. ನಿಜವಾದ ಸುಖವೆಂದರೆ ಸತ್ಯ. ಧರ್ಮಕ್ಕೆ ನಮನ. ಯಾಕೆಂದರೆ ಸತ್ಯದ ದಾರಿಯದು ಧರ್ಮ. ನಾವು ಹೇಗಿದ್ದರೆ, ಹೇಗೆ ಬದುಕಿದರೆ ಕೊನೆಗೆ ಸತ್ಯವನ್ನು ತಲುಪ್ತೇವೆಯೋ ಆ ಜೀವನ ಮಾರ್ಗಕ್ಕೆ ಧರ್ಮ ಅಂತ ಹೆಸರು. ಧರ್ಮಕ್ಕೆ ನಮನ. ಶ್ರೀರಾಮನಿಗೆ ನಮನ. ಯಾಕೆಂದರೆ ಮೈವೆತ್ತ ಧರ್ಮ ಅವನು. ರಾಮೋ ವಿಗ್ರಹವಾನ್ ಧರ್ಮ. ರಾಮನೆಂದರೆ ಧರ್ಮವೇ. ಧರ್ಮಕ್ಕೆ ಆಕಾರ ಬಂದಿದೆ. ಧರ್ಮವೇ ನರರೂಪವನ್ನು ತಾಳಿದೆ, ಕೋದಂಡವನ್ನು ಧರಿಸಿದೆ. ಅದೇ ರಾಮನೆಂದರೆ. ಹಾಗಾಗಿ ನರಾಕಾರದ ಧರ್ಮ ರಾಮನಿಗೆ ನಮನ. ರಾಮನನ್ನು ತೋರಿದ ಗುರುವಿಗೆ ನಮನ ನಮನ ನಮನ. ಸರಳ ಭೋಜನವನ್ನು ಹೊಟ್ಟೆ ತುಂಬ ಮಾಡಬಹುದು. ಆದರೆ ಬಾಳೆಯಲ್ಲಿ ತುಂಬ ಬೇರೆ ಬೇರೆ ಬಗೆಯ ಪದಾರ್ಥಗಳಿದ್ದರೆ, ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳು ಬಾಳೆ ಎಲೆಯನ್ನು ತುಂಬಿದರೆ ಕಣ್ಣು ತುಂಬಿ ಹೋಗ್ತದೆ. ಊಟದ ಮೊದಲೇ ಹೊಟ್ಟೆಯೂ ತುಂಬಿ ಹೋಗ್ತದೆ. ಊಟ ಮಾಡಲಿಕ್ಕಾಗೋದಿಲ್ಲ. ನಿಮ್ಗೆಲ್ರಿಗೂ ಅನುಭವದಲ್ಲಿರೋ ವಿಷಯ ಅದು. ಹಾಗಿದೆ ನಮ್ಮ ಸ್ಥಿತಿ ಈಗ. ಹೃದಯ ತುಂಬಿದೆ. ಯಾಕೆಂದರೆ ಕಣ್ಮುಂದೆ ಅಷ್ಟೆಲ್ಲ ಮುತ್ತು ರತ್ನಗಳು, ಅಷ್ಟೆಲ್ಲ ಪಕ್ವ ಚೇತನರು, ನಿಷ್ಠ ಶಿಷ್ಯರು, ಪ್ರೇಮಪೂರ್ಣರಾದ ಭಕ್ತರು. ಇಂತಹ ಸಭೆಯೇ ಒಂದು ಸಂದೇಶ. ನಾವೇನೂ ಮಾತಾಡಬೇಕಾಗಿಲ್ಲ, ನೀವು ಮಾತಾಡಬೇಕಾಗಿಲ್ಲ. ನಾವು ನೀವು ಹೀಗೆ ಸೇರಿದ್ದೇವೆ ಅನ್ನೋದರಲ್ಲಿ ನಮಗೂ ಸಂದೇಶ ಇದೆ, ನಿಮಗೂ ಸಂದೇಶ ಇದೆ, ಮತ್ತು ಯಾರ್ಯಾರಿಗೆ ಬೇಕೋ ಅವರವರಿಗೆಲ್ಲ ಸಂದೇಶ ಇದೆ. ಇಷ್ಟು ಸಾಲದ ಈ ಸಂದೇಶವನ್ನೇ ನಾವು ಅಕ್ಷರ ರೂಪಕ್ಕೆ ತಂದರೆ ನಾವಿದ್ದೇವೆ ಅಲ್ಲಿಗೆ ತಲುಪ್ತದೆ ಅದು. ಜೀವನ ಇಡೀ ನಮಗದನ್ನು ಹೇಳಿ ಗೊತ್ತಿತ್ತು. ನಾವಿದ್ದೇವೆ ಹೇಳಿ ಗೊತ್ತಿತ್ತು, ಆದ್ರೆ ಕೇಳಿ ಗೊತ್ತಿರಲಿಲ್ಲ ನಮಗೆ. ಈಗ 1 ವರ್ಷದಿಂದ ಕೇಳಿ ಗೊತ್ತಾಗಿದೆ ಅದನ್ನ. ಇಂದಿಗೂ ಪ್ರತಿನಿತ್ಯ ಸಂಕಟವನ್ನು ತೋಡಿಕೊಂಡು ಬರುವ ಭಕ್ತರಿಗೆ
ಬೇರೆ ಏನು ಪರಿಹಾರ ಹೇಳದೇ ಇದ್ರು ಇದೊಂದು ಶಬ್ದನ ಹೇಳಿಯೇ ಹೇಳ್ತೇವೆ, ನಾವಿದ್ದೇವೆ ಹೋಗು, ಏನು ತೊಂದರೆ ಇಲ್ಲ ಹೋಗು ಅಂತ ಹೇಳಿಯೇ ಹೇಳ್ತೇವೆ. ಅದನ್ನು ಹೇಳದೇ ಇರೋದೇ ಇಲ್ಲ ಅಂತ, ನಾವಿದ್ದೇವೆ ಹೋಗು ಅಂತ, ಏನೂ ತೊಂದರೆ ಇಲ್ಲ. ನಾವಿದ್ದೇವೆ ಹೋಗು, ಏನೂ ತೊಂದರೆ ಇಲ್ಲ ಅಂದರೆ ನೀನು ತೊಂದರೆ ನನಗಿರಲಿ, ನೀನು ಹೋಗು ಅಂತ ಅದರ ಅರ್ಥ, ಅದರ ಧ್ವನಿ ಅದು. ಸಾಧ್ಯವಾದರೆ ಜೀರ್ಣ ಮಾಡಬಹುದು, ಜೀರ್ಣ ಮಾಡಲು ಸಾಧ್ಯ ಆಗದೆ ಅನುಭವಿಸ್ಬೋದು, ಆದರೆ ಆ ತೊಂದರೆ ನಿನಗಿಲ್ಲ ಹೋಗು ಅಂತ. ಆದರೆ ಆ ಶಬ್ದ ಎಷ್ಟು ಸುಖವನ್ನು ಕೊಡ್ತದೆ, ಎಷ್ಟು ನೆಮ್ಮದಿ ಕೊಡ್ತದೆ, ಎಷ್ಟು ಭರವಸೆ ಕೊಡ್ತದೆ ಅಂತ ನಮಗೇ ಗೊತ್ತಾಗಿದ್ದು ಯಾವಾಗ ಅಂದರೆ ನೀವು ನಮಗೆ ಹೇಳಕ್ಕೆ ಶುರು ಮಾಡಿದ ಮೇಲೆ ಅದನ್ನಂತ. ಇಂದಿನ ಪ್ರವಚನದ ವಸ್ತು ಧರ್ಮಯುದ್ಧ. ನಿನ್ನೆ ಬದ್ಧತೆ ಕುರಿತು ಪ್ರವಚನ ಇತ್ತು. ಇವತ್ತಿನ ವಿಷಯ ಧರ್ಮಯುದ್ಧ. ಎಷ್ಟು ಮಾತನಾಡಿದ್ರು ಕಡಿಮೆ. ಅಂತಹ ಎರಡು ದೊಡ್ಡ ಸಂಗತಿಗಳು ಅಡಗಿದ್ದಾವೆ ಆ ಪದದಲ್ಲಿ. ಧರ್ಮಯುದ್ಧ, ಯುದ್ಧ ಗೊತ್ತು ನಮಗೆ, ಜೀವನಡಿ ನಡೀತಾನೆ ಇರ್ತದೆ. ಅದು ಮನೆಯಲ್ಲಿ ಇರಲಿ, ಆಫೀಸಿಗೆ ಹೋಗಲಿ, ಪಕ್ಕದ ಮನೆಗೆ ಹೋಗಲಿ, ಎಲ್ಲಿ ಹೋದರೂ ಎಲ್ಲೆಡೆ ಇದೊಂದು ಸಂಗತಿ ಇದ್ದೇ ಇದೆ, ಯುದ್ಧ, ಕಲಹ. ಅದು ಇಲ್ಲ ಅಂತ ಇಲ್ಲವೇ ಇಲ್ಲ, ಅದಿಲ್ಲದ ಸ್ಥಳವೇ ಇಲ್ಲ, ಅದಿಲ್ಲದ ಜನವೇ ಇಲ್ಲ. ಯಾಕೆಂದ್ರೆ ಎರಡು ಮನಸ್ಸುಗಳು ಪೂರ್ಣ ಹೊಂದಾಣಿಕೆ ಬರದೇ ಇದ್ದಾಗ, ಅವು ಬೇರೆ ಬೇರೆ ದಾರಿ ಹಿಡಿದಾಗ ಇದೊಂದು ಪದ ಅಸ್ತಿತ್ವಕ್ಕೆ ಬರುತ್ತೆ ಕೂಡಲೇ, ಯುದ್ಧ ಅಂತ. ಮತ್ತು ಎರಡು ಮನಸ್ಸುಗಳು ಪೂರ್ಣ ಒಂದಾಗೋದು ಹೆಚ್ಚು ಕಡಿಮೆ ಇಲ್ಲ ಅಂತ ಅನ್ಬೇಕು ಅಂತ, ಹಾಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆಂದ್ರೆ ಎಷ್ಟು ಜನರಿದ್ದಾರೋ ಪ್ರಪಂಚದಲ್ಲಿ ಅಷ್ಟು ಮನಸ್ಸುಗಳಿದ್ದಾವೆ, ಅಷ್ಟು ಮನಸ್ಸುಗಳು ಬೇರೆ ಬೇರೆ ರೀತಿ ಇದ್ದಾವೆ. ಒಂದು ಇದ್ದಾಗ ಇನ್ನೊಂದಿಲ್ಲ. ಎಷ್ಟು ಕೋಟಿ ಪ್ರಜೆಗಳಿದ್ದಾರೆ, ಹೆಬ್ಬೆರಳ ಗುರುತು ಎಲ್ಲರದ್ದು ಬೇರೆ ಬೇರೆ ರೀತಿ ಅಂತೆ. ಹಿಂದೆ ಆದವರದ್ದು ಮುಂದೆ ಆಗುವವರದ್ದು ಬೇರೆ ಬೇರೆ ರೀತಿ. ಒಂದು ಹೆಬ್ಬೆರಳ ಗುರುತಿನ ಹಾಗೆ ಇನ್ನೊಂದು ಹೆಬ್ಬೆರಳ ಗುರುತಿಲ್ಲ, ಒಂದು ಕಣ್ಣಿನ ಹಾಗೆ ಇನ್ನೊಂದು ಕಣ್ಣಿಲ್ವಂತೆ. ಹಾಗಿದ್ದ ಮೇಲೆ ಮನಸ್ಸುಗಳು ಬೇರೆ ಬೇರೆ ಆಗೋದು ಅನ್ನೋದು ತುಂಬ ಸಹಜ ಅಂತ. ಕಲಹ ಕ್ಲೇಶ ನಡೆಯೋದು ಸಹಜ ಅಂತ. ಅದು ಈ ಹಿಂದಿನ ಧರ್ಮ ಅನ್ನೋ ಪದವನ್ನು ಬಿಟ್ಬಿಟ್ರೆ ಆ ಯುದ್ಧಕ್ಕೆ ಯಾವ ಬೆಲೆಯೂ ಇಲ್ಲ, ಯಾವ ಅರ್ಥವೂ ಇಲ್ಲ. ಅದು ಕೇವಲ ನಕಾರ. ಅದು ಸಕಾರ ಅಲ್ಲ, ನಾವು ಬಯಸುವಂಥದ್ದಲ್ಲ ಅಂತ. ಜೀವನದಲ್ಲಿ ಶಾಂತಿ ಬೇಕು, ನೆಮ್ಮದಿ ಬೇಕು, ಜಗಳ ಯಾರಿಗೆ ಬೇಕು? ಅದಾದಾಗ ಎರಡೂ ಕಡೆ ಆಗೋ ತೊಂದರೆ ತಾನೇ. ಎಲ್ಲಿಗೆ ಒಳ್ಳೇದಾಗ್ತದೆ ಜಗಳದಿಂದಾಗಿ ಅಂತ. ಹಾಗಾಗಿ ಅದು ಒಳಿತಲ್ಲ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ಹಿಂದೆ ಧರ್ಮ ಅನ್ನೋ ಪದ ಬಂದು ಸೇರಿದರೆ ಅದರ ಮೌಲ್ಯವೇ ಬೇರೆ ಆಯಿತು. 0 ಹಿಂದೆ 1 ಸೇರಿದರೆ 10 ಆಯಿತು ನೋಡಿ, ಮತ್ತೊಂದು ಸೇರಿದ್ರೆ 110 ಆಯಿತು, ಇನ್ನೊಂದು ಸೇರಿದ್ರೆ 1110 ಆಯಿತು. ಆ ಮೌಲ್ಯ ಹೇಗೆ ಹೆಚ್ಚಾಗ್ತದೆ ನೋಡಿ. ಮೌಲ್ಯವೇ ಇಲ್ಲದ ಒಂದು ಸಂಖ್ಯೆ 0. ಹಾಗೆ ಯುದ್ಧದ ಹಿಂದೆ ಧರ್ಮ ಸೇರಿದರೆ, ಯುದ್ಧದಲ್ಲಿ ಧರ್ಮ ಇದ್ರೆ, ಯುದ್ಧದ ಹಿನ್ನೆಲೆ ಧರ್ಮವಾಗಿದ್ದರೆ ಆ ಯುದ್ಧದಷ್ಟು ಪವಿತ್ರವಾದ್ದು ಬೇರೆ ಯಾವುದೂ ಇಲ್ಲ. ಅದು ತ್ಯಾಗ ಅಂತ, ಅಲ್ಲಿ ಸತ್ತರ ಬಲಿದಾನ ಅದು ಅಂತ. ಅಷ್ಟು ಉತ್ಕೃಷ್ಟವಾಗಿದ್ದು ಧರ್ಮ ಯುದ್ಧ ಅಂದ್ರೆ ಏನು? ಧರ್ಮವನ್ನು ಉಳಿಸಿಕೊಳ್ಳಲಿಕ್ಕೆ ಮಾಡುವ ಯುದ್ಧ ಅಂತ. ಧರ್ಮದ ಮೇಲೆ ಆಕ್ರಮಣ ಬಂದಾಗ, ಧರ್ಮವನ್ನ ಇಲ್ಲ ಅಂತ ಮಾಡಲಿಕ್ಕೆ ಅಧರ್ಮ ಪ್ರಯತ್ನ ಪಟ್ಟಾಗ, ಧರ್ಮವನ್ನು ಉಳಿಸ್ಕೊಳ್ಳುವ ಒಂದು ಪ್ರಯತ್ನ ನಡೀತದಲ್ಲ, ಅದಕ್ಕೆ ಧರ್ಮ ಯುದ್ಧ ಅಂತ ಹೆಸರು. ಯಾಕೆ ಉಳಿಬೇಕು ಧರ್ಮ? ಧರ್ಮ ಯಾಕೆ ಉಳಿಬೇಕು? ನಾವು ಉಳಿಬೇಕು ಅಂದ್ರೆ ಅದು ಉಳಿಬೇಕು. ಅದು ಇರುವುದರಿಂದಲೇ ನಾವಿದ್ದೇವೆ. ಧಾರಣಾತ್ ಧರ್ಮ ಇತ್ಯಾಹು,
ಧರ್ಮೋ ಧಾರಯತೆ ಪ್ರಜಾಹ. ಯಾವುದು ನಮ್ಮನ್ನು ಧರಿಸಿದೆಯೋ, ಯಾವುದು ನಮ್ಮನ್ನು ಉಳಿಸಿದೆಯೋ, ಯಾವುದು ನಮ್ಮನ್ನು ನಾವಾಗಿ ಇಟ್ಟಿದೆಯೋ, ನಾವು ನಮ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲುವಂತೆ ಯಾವುದು ಮಾಡಿದೆಯೋ ಅದಕ್ಕೆ ಧರ್ಮ ಅಂತ ಹೆಸರು. ಅದು ಹೋದರೆ ಮತ್ತೆ ಯಾವುದೂ ಇಲ್ಲ ಅಂತ. ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಚಿಕಾಗೋ, ಅಲ್ಲಿ ನಾವು ಕೇಳ್ತೇವೆ ಕಥೆಯನ್ನು. ಭಗವದ್ಗೀತೆ ಎಲ್ಲ ಗ್ರಂಥಗಳ ಕೆಳಗಿತ್ತು ಅಂತ. ಭಗವದ್ಗೀತೆ ಮೇಲೆ ಎಲ್ಲ ಗ್ರಂಥಗಳು ಇದ್ವು. ಅದನ್ನು ನೀವು ಹೇಗೆ ಬೇಕಾದ್ರೆ ನೋಡ್ಬೋದು. ನೋಡಿ, ಎಲ್ಲಕ್ಕಿಂತ ಕೆಳಗೆ ಭಗವದ್ಗೀತೆ ಅಂತಲೂ ಹೇಳ್ಬೋದು ನೀವು, ಅಥವಾ ಎಲ್ಲ ಅದರ ಮೇಲೆ ನಿಂತಿದೆ ಅಂತಲೂ ಹೇಳ್ಬೋದು. ಜಗತ್ತಿನ ಎಲ್ಲ ಮತಗಳು, ಎಲ್ಲ ಪದ್ಧತಿಗಳು, ಪರಂಪರೆಗಳು, ಏನೇನು ಜಗತ್ತಿನಲ್ಲಿ ಗ್ರಂಥಗಳು, ತಿಳುವಳಿಕೆ ಅಂತ ಬಂದಿದೆಯೋ ಎಲ್ಲ ಅದರ ಮೇಲೆ ನಿಂತಿದೆ ಅಂತ. ಅವರು ಭಗವದ್ಗೀತೆಯನ್ನು ತಗೊಂಡ್ರಂತೆ, ಎತ್ತಿದರಂತೆ ವಿವೇಕಾನಂದರು. ಮತ್ತೇನಾಯ್ತು ಅಂತ ಹೇಳ್ಬೇಕಾ? ಬಿತ್ತು ಎಲ್ಲ, ಮತ್ಯಾವುದೂ ಉಳಿಲಿಲ್ಲ ಅಂತ. ಅದು ಇಲ್ಲದಿದ್ದರೆ ಯಾವುದೂ ಇಲ್ಲ ಅಂತ. ಧರ್ಮ ಇಲ್ಲದಿದ್ದರೆ ಹಾಗಾಗ್ತದೆ ಅಂತ. ಯಾವುದೂ ಇಲ್ಲ ಅಂತ ಧರ್ಮ ಇಲ್ಲದಿದ್ದರೆ ಅಂತ. ಈ ದೇಶದಲ್ಲಿ ಮಾತ್ರವೇ ಆ ಪದ ಇದೆ, ಧರ್ಮ ಎನ್ನುವ ಪದ. ಜಗತ್ತಿನ ಯಾವ ದೇಶದಲ್ಲೂ ಆ ಪದ ಇಲ್ಲ, ಆ ಅರ್ಥವೂ ಇಲ್ಲ. ಯಾವ ಅರ್ಥದಲ್ಲಿ ನಾವು ಧರ್ಮ ಅನ್ನೋ ಪದವನ್ನು ಬಳಸ್ತಾ ಇದ್ದೇವೆಯೋ ಆ ಅರ್ಥದಲ್ಲಿ ಪ್ರಪಂಚದ ಯಾವ ಭಾಷೆಯೂ ಕೂಡ ಒಂದು ಪದವನ್ನೇ ಪ್ರಯೋಗ ಮಾಡಿಲ್ಲ ಅಂತ. ರಿಲಿಜನ್ ಬೇರೆ, ರಿಚುವಲ್ಸ್ ಬೇರೆ, ಧರ್ಮ ಬೇರೆ. ಅದೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಅದ್ಭುತವಾದ ಸ್ಥಿತಿ ಅದೊಂದು. ಹಾಗಂದ್ರೆ ಒಳಿತಿನ ಮೂಲ ಸ್ರೋತಸ್ಸಿಗೆ ಧರ್ಮ ಅಂತ ಹೆಸರು. ಅದಕ್ಕೆ ನಾನಾ ರೂಪಗಳು. ಈ ಪತಿ ಪತ್ನಿಯರ ಮಧ್ಯೆ ದಾಂಪತ್ಯ ಧರ್ಮ ಇದೆ. ಪತಿಯಲ್ಲಿ ಪತಿ ಧರ್ಮ ಬೇಕು, ಪತ್ನಿಯಲ್ಲಿ ಪತ್ನಿ ಧರ್ಮ ಬೇಕು, ಗುರುವಿನಲ್ಲಿ ಗುರು ಧರ್ಮ ಬೇಕು, ಶಿಷ್ಯರಲ್ಲಿ ಶಿಷ್ಯ ಧರ್ಮ ಬೇಕು. ಸುಡುವುದು ಅಗ್ನಿಗೆ ಧರ್ಮ, ಹರಿವುದು ನೀರಿಗೆ ಧರ್ಮ, ಬೀಸುವುದು ಗಾಳಿಗೆ ಧರ್ಮ. ಈಗ ಬೀಸೋದಿಲ್ಲಿದ್ರೆ ಗಾಳಿ ಗಾಳಿಯಲ್ಲಿ, ಹರಿಯದಿದ್ದರೆ ನೀರು ನೀರಲ್ಲಿ. ಅದರ ಸ್ವರೂಪದ ಸಾರಾಂಶಕ್ಕೆ ಧರ್ಮ ಅಂತ ಹೆಸರು. ಅಥವಾ ಒಳಿತಿಗೆ ಧರ್ಮ ಅಂತ ಹೆಸರು. ಯಾವುದು ಈ ಜೀವನದಲ್ಲಿ ಬ್ರಹ್ಮಾಂಡದಲ್ಲಿ ಶುಭವೋ ಅದಕ್ಕೆಲ್ಲ ಧರ್ಮ ಅಂತ ಹೆಸರು. ಅದನ್ನು ಉಳಿಸ್ಕೊಳ್ಬೇಕು. ಅದು ಉಳಿಯೋದು ಕಷ್ಟ ಇದೆ. ಉಳಿಯೋದು ಕಷ್ಟ ಇದೆ. ನಮ್ಮ ರಾಮಕಥೆಯ ಕವಿ ಗಜಾನನ ಶರ್ಮರು ಇತ್ತೀಚೆಗೆ ನಮ್ಮಲ್ಲಿ ಮಾತನಾಡ್ತಾ ಇದ್ರು. ಆ ಮಾತಲ್ಲಿ ಒಂದಿಷ್ಟು ವಿಷಾದ ಸ್ಪರ್ಶ ಇತ್ತು. ಯಾವುದೇ ಸಂತೋಷವನ್ನ ಜಗತ್ತು ಬಹಳ ಕಾಲ ಸೇರಿಸೋದಿಲ್ಲ ಅಂತ. ಯಾವುದೇ ಸಂತೋಷವನ್ನ, ಯಾವುದೇ ಒಳಿತನ್ನ ಪ್ರಕೃತಿ ಬಹಳ ಕಾಲ ಸೇರಿಸೋದಿಲ್ಲ ಅಂತ. ಏನೋ ಒಂದು ಉತ್ಪಾತ ಮಾಡ್ತದೆ ಅಲ್ಲಿ, ಏನೋ ಒಂದು ಅನಾಹುತ ಮಾಡ್ತದೆ. ಯಾಕೆಂದ್ರೆ ಇದು ಮಾಯಾ ಪ್ರಪಂಚ. ಮಾಯೆ ತನ್ನ ಆಟವನ್ನು ಆಡ್ತಾಳೆ. ಇರೋದೇ ಮೂರು. ಶಂಕರಾಚಾರ್ಯರನ್ನು ಕೇಳಿ, ಮಾಯೆ, ಈಶ್ವರ, ಜೀವ ಅಂತ. ಜೀವ ಅಂದ್ರೆ ನಾವೇ ಆಯ್ತು. ನಮ್ಮನ್ನು ಬಿಟ್ಟರೆ ಎರಡೇ ಇದೆ, ಮಾಯೆ ಮತ್ತು ಈಶ್ವರ ಅಂತ. ಈಶ್ವರನ ಆಟ ನಡೆಯುವಾಗ ಅದಕ್ಕೆ ಧರ್ಮ ಅಂತ ಹೆಸರು. ಸ್ವಲ್ಪ ಹೊತ್ತು ಮಾಯೆ ತನ್ನ ಪ್ರತಾಪ ತೋರಿಸಿದ್ರೆ ಅದಕ್ಕೆ ಅಧರ್ಮ ಅಂತ ಹೆಸರು. ಆಟ ಆಡುವಾಗ ಅದು ಆಟ ಅಂತಾದ್ರೆ ಒಂದ್ಸಾರಿ ಹಾಗೆ ಒಂದ್ಸಾರಿ ಹೀಗೆ ಆಗ್ಲೇಬೇಕಲ್ಲ ಅಂತ. ಒಳಿತನ್ನು ಉಳಿಸ್ಕೊಳ್ಳುವ ಪ್ರಯತ್ನ, ಅದಕ್ಕೆ ಧರ್ಮ ಯುದ್ಧ ಅಂತ ಹೆಸರು. ಎಲ್ಲ ಕಾಲ ದೇಶಗಳಲ್ಲಿ ಅದು ನಡೆದಿದೆ ಅಂತ ನಾವು ಯಾವತ್ತೂ ಒಂದು ಉದಾಹರಣೆ ಕೊಡ್ತಾ ಇರ್ತೇವೆ. ಸೃಷ್ಟಿಯ ಆರಂಭದಲ್ಲಿ ಅಂತ ನಾರಾಯಣನ ನಾಭಿಕಮಲದಿಂದ ಬ್ರಹ್ಮದೇವ ಹುಟ್ಟಿದನಂತೆ. ಅಲ್ಲೇ ಶುರುವಾಯಿತು ಅಂತ ಯುದ್ಧ, ಧರ್ಮ ಯುದ್ಧ. ಯಾಕೆಂದ್ರೆ ಕಮಲದಿಂದ ಬ್ರಹ್ಮ ಹುಟ್ಟುತ್ತಾ ಇದ್ದ ಹಾಗೆ ಕರ್ಣ ಕಶ್ಮಲದಿಂದ ಮಧುಕೈಟಭರು ಹುಟ್ಟಿದರಂತೆ. ಬ್ರಹ್ಮ ಹುಟ್ಟಿದ ಕೂಡಲೇ ಸೃಷ್ಟಿಯ ಬಗ್ಗೆ ಚಿಂತನೆ ಮಾಡ್ತಾನೆ. ಮಧುಕೈಟಭರು ಹುಟ್ಟಿದ ಕೂಡಲೇ ಬ್ರಹ್ಮನ ಕೊಲ್ಲೋದು ಹೇಗೆ ಅಂತ ಚಿಂತನೆ ಮಾಡ್ತಾರೆ. ಆಗ ಯುದ್ಧ ಅನಿವಾರ್ಯ ಆಯಿತು ಅಂತ. ಯುದ್ಧ ನಡೀತು. ಆಗ ಜಗತ್ತಿನ ಮೊದಲನೇ ಯುದ್ಧ ಅಂತ ಅನ್ಬೋದು ನಾವು ಅದನ್ನು. ಅಲ್ಲಿಂದ ಇಲ್ಲಿವರೆಗೂ ಯುದ್ಧ ನಡೀತಾನೆ ಇದೆ. ಧರ್ಮ ಯುದ್ಧ. ನಾವು ಅದರಲ್ಲಿ ಭಾಗವಹಿಸಬೇಕು. ಯಾಕೆಂದ್ರೆ ಧರ್ಮ ಯುದ್ಧ ನಡೆಯುವಾಗ
ಒಂದೋ ಇಲ್ಲಿರು, ಅದು ತುಂಬಾ ಪ್ರಶಸ್ತ, ಇಲ್ಲ ಅಲ್ಲಿ ಆದ್ರೂ ಇರು. ಕಂಬದಿನೋ ಬಿಂಬದಿನೋ ಮೋಕ್ಷದವರು ಹಿಂಗಾಯ್ತು, ಅಲ್ಲಿ ಆದ್ರೂ ಇರು. ಧರ್ಮದ ಪರವಾಗಿ ಹೋರಾಡ್ತಾ ಪ್ರಾಣ ಬಿಟ್ರೆ ಸದ್ಗತಿ, ಕೊನೆ ಪಕ್ಷ ಧರ್ಮದ ಕೈಯಲ್ಲಿ ಪ್ರಾಣ ಬಿಟ್ಟರು ಸದ್ಗತಿ. ಎರಡೂ ಇರುತ್ತೆ, ತಟಸ್ಥ ಆಗಲಿಕ್ಕೆ ಅವಕಾಶ ಇಲ್ವಂತೆ. ಸಂಶಯಾತ್ಮ ವಿನಶ್ಯತೆ, ಅವನು ನಾಶವಾಗಿ ಹೋಗ್ತಾನೆ. ಅವನೊಂದು ಯುದ್ಧವೆಂಬುದು ಪವಿತ್ರವಾದ ಯಜ್ಞ ಇದ್ದ ಹಾಗೆ, ಆ ಯಜ್ಞದಲ್ಲಿ ಭಾಗಿಯಾಗದೆ ಇರಲಿಕ್ಕೆ ಅವಕಾಶ ಇಲ್ಲ, ತಟಸ್ಥನಾಗಲಿಕ್ಕೆ ಅವಕಾಶ ಇಲ್ಲ. ನಾನು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ, ಎಲ್ಲೋ ಒಂದು ಕಡೆ ಇರಬೇಕಾಗ್ತದೆ. ನಾವು ಚಿಕ್ಕ ವಯಸ್ಸಲ್ಲಿ ಓದ್ತಾ ಇರುವಾಗ ಅದು ತಮಾಷೆ ನಡೀತಾ ಇತ್ತದು. ಅಲ್ಲಿ ಬೇರೆ ಬೇರೆ ಶಾಸ್ತ್ರಗಳ ಅಧ್ಯಯನ ನಡೀತಾ ಇತ್ತು ಗೋಕರ್ಣದಲ್ಲಿ. ತರ್ಕಶಾಸ್ತ್ರ ಓದೋರು ಕೆಲವರು, ವ್ಯಾಕರಣಶಾಸ್ತ್ರ ಓದೋರು ಕೆಲವರು. ತರ್ಕಶಾಸ್ತ್ರ ಓದೋರಿಗೆ ತಾರ್ಕಿಕರು ಅಂತ ಹೆಸರು, ವ್ಯಾಕರಣಶಾಸ್ತ್ರ ಓದೋರಿಗೆ ವೈಯಾಕರಣರು ಅಂತ ಹೆಸರು. ಈ ಕೆಲವರು ಇದು ಅಲ್ಲ ಅದು ಅಲ್ಲ ಅನ್ನೋರು ಇರ್ತಾರೆ. ಅವ್ರೇನ್ ಮಾಡ್ತಾರೆ, ತಾರ್ಕಿಕರೇ ಸೇರಿದಲ್ಲಿ ನಾನು ವೈಯಾಕರಣ ಅಂತಂದ್ಬಿಡೋದು, ಈ ವೈಯಾಕರಣರೇ ಸೇರಿದಲ್ಲಿ ನಾನು ತಾರ್ಕಿಕ ಅಂದ್ಬಿಡೋದು. ಇಬ್ರು ಸೇರಿದ್ರೆ ಎರಡೂ ಅಲ್ಲ, ಅದು ಅಲ್ಲ ಇದು ಅಲ್ಲ. ಆದರೆ ಇಬ್ರು ಇಲ್ಲದೆ ಇದ್ರೆ ನಾನೇ ಎರಡು ಅಂತಾನಂತವನು. ನಾನೇ ತಾರ್ಕಿಕ, ನಾನೇ ವೈಯಾಕರಣ, ಎರಡೂ ಓದು. ನಾನು ತರ್ಕನೂ ಓದಿದ್ದೇನೆ, ವ್ಯಾಕರಣನೂ ಓದಿದ್ದೇನೆ ಅಂತ. ಇದೆಲ್ಲ ಮಿಥ್ಯೆ, ಇದಕ್ಕೆ ಅವಕಾಶ ಇಲ್ಲ ಅಂತ. ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ, ನಂಬಿಯೂ ನಂಬದಿರ ಬಿಬ್ಬಂದೆ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಸಿಂಬಳದೆ ನೊಣ ನೀನು. ಸಿಂಬಳದ ನೊಣ ಆಗ್ಬಾರದು ನಾವೊಂದು. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ, ಎಲ್ಲೂ ಇಲ್ಲ ಅಂತ. ಇಲ್ಲಿಯೂ ಸಲ್ಲದವನು ಅಲ್ಲಿಯೂ ಸಲ್ಲದವನು, ಆ ಪದಕ್ಕೆ ಅರ್ಥವೇ ಇಲ್ಲ, ಆ ತಟಸ್ಥಾನ ಪದಕ್ಕೆ ಅರ್ಥವೇ ಇಲ್ಲ ಅಂತ. ಹಾಗಾಗಿ ಧರ್ಮಯುದ್ಧ ನಡೀತದೆ. ನಡೆಯುವಾಗ ನಾವು ಧರ್ಮದ ಜೊತೆಗಿರಬೇಕು ಅಂತ. ಅದನ್ನ ಕಗ್ಗದ ಕವಿ ಇನ್ನೊಂದು ಕಡೆ ಹೇಳ್ತಾರೆ. ರಾಮನಿದ್ದಂದು ರಾವಣನೊಬ್ಬ ನಿರ್ಧನಲ. ಅಂತಹ ಕಾಲ, ಈ ಜಗತ್ತಿನಲ್ಲಿ ರಾಮ ಇದ್ದ ಕಾಲ, ಆ ಕಾಲದಲ್ಲೂ ಅಶುಭ ಇತ್ತು ಪ್ರಪಂಚದಲ್ಲಿ, ಅದಕ್ಕೆ ರಾವಣ ಅಂತ ಹೆಸರು ಅಂತ. ಆ ಕಾಲದಲ್ಲಿಯೂ ಕೆಡಕಿತ್ತು, ಒಳಿತಿನ ಪರಾಕಾಷ್ಠೆ ರಾಮ. ಅವನಿದ್ದ ಕಾಲದಲ್ಲಿ ಕೂಡ ಕೆಡುಕಿತ್ತು ಅಂತ. ಹಾಗಾಗಿ ರಾಮನಿದ್ದಂದು ತ್ರೇತಾಯುಗದಲ್ಲಿ ರಾವಣನೊಬ್ಬ ನಿರ್ಧನಲ. ದ್ವಾಪರ ಯುಗಕ್ಕೆ ಬಂದ್ರೆ ಭೀಮನಿದ್ದಂದು ದುಶಾಸನನದೋರ್ವನ್. ಮಾನನೀಯ ಮಾನಕ್ಕಾಗಿ ಭೀಮ ಮಾಡಿದ ಪ್ರತಿಜ್ಞೆ, ಭೀಮ ಪ್ರತಿಜ್ಞೆ ಇದು ಅತಿಮಾನುಷ್ಯವಾದ್ದು, ಅಮಾನುಷ್ಯವಾದ್ದು ಅಂತ. ಅಂತ ಪ್ರತಿಜ್ಞೆ ಮಾಡ್ತಾನೆ ಭೀಮ, ನೆರವೇರಿಸ್ತಾನೆ ಅದನ್ನ. ಅಂತ ಭೀಮನಿದ್ದ ಕಾಲದಲ್ಲಿ ದುಶಾಸನನದೋರ್ವನ್ ಅವನೊಬ್ಬ ಇದ್ನಲ್ಲ. ಈ ಮಹಿಯೊಳು ಅನ್ಯಾಯಕಾರಿ ಇಲ್ಲದುದೆಂದು ಯಾವತ್ತು ಹೇಳಿದು? ಅನ್ಯಾಯಗಾರರು ಇಲ್ಲದಿರೋ ಕಾಲ ಯಾವುದು ಪ್ರಪಂಚದಲ್ಲಿದೆ? ಯಾವುದೂ ಇಲ್ಲ. ಎಲ್ಲ ಕಾಲದಲ್ಲಿಯೂ ಅನ್ಯಾಯಗಾರರು ಇದ್ದೇ ಇದ್ದಾರೆ, ಅಧರ್ಮಿಗಳಿದ್ದೇ ಇದ್ದಾರೆ. ಕಗ್ಗದ ಕವಿ ಕೊನೆಗೆ ಕೊಟ್ಟ ಸಂದೇಶ, ರಾಮ ಭಟನಾಗು ನೀ. ರಾಮ ಭಟ್ಟನಾದ್ರೆ ಸಾಲದು, ಅದು ಹುಟ್ಟಾನೆ ಬಂದಿದೆ, ಅದಲ್ಲ. ಆ ಧ್ವನಿ ಗಮನಿಸಿ ನೀವು ಅಂತ. ನಾವು ಹುಟ್ಟಬೇಕಾದ್ರೆ ಈ ಪೀಠದ ಶಿಷ್ಯ ಸಾಲದು ಅಂತ. ನೀನು ರಾಮ ಭಟ್ಟನಾದ್ರೂ ಸಾಲದು ಅಂತ, ರಾಮ ಭಟನಾಗು ಅಂತ. ನೋಡಿ, ಕೆಲವು ಕಾಲ ಹಾಗೂ ಬರ್ತದೆ, ಭಟರು ಆಗ್ಬೇಕಾಗ್ತದೆ ಅಂತ ಕಾಲ ಇರ್ತದೆ ಕೆಲವು ಅಂತ. ಮಧುಸೂದನ ಸರಸ್ವತಿಗಳು ಒಬ್ರು ಸಂತ ಶ್ರೇಷ್ಠರವರು. ಅವ್ರ ಕಾಲದಲ್ಲಿ ಅವರು ಇದರ ಸನ್ಯಾಸಿಗಳಿಗೆ ಮಲ್ಲ ಯುದ್ಧ ಕಲಿಸಿದರಂತೆ. ಯಾಕೆಂದ್ರೆ ಅವತ್ತು ಮೊಘಲರ ಒಂದು ಭಯಂಕರ ಆಕ್ರಮಣ ಇದ್ದ ಕಾಲ, ಸನ್ಯಾಸಿಗಳನ್ನ ಹುಡುಕಿ ಕೊಲ್ತಾ ಇದ್ರಂತೆ. ಯಾಕೆಂದ್ರೆ ಇವರು ಶಕ್ತಿ ಕೇಂದ್ರಗಳು ಅಂತ, ಇವರು ಇಡೀ ಸಮಾಜ ಸಂಘಟನೆ ಮಾಡ್ತಾರೆ, ಶಕ್ತಿ ಸ್ರೋತಸ್ಸುಗಳು ಇವರು. ಹಾಗಾಗಿ ಒಬ್ಬ ಸನ್ಯಾಸಿಯನ್ನು ಕೊಂದರೆ ನೀನು ಒಂದು ಇಡೀ ಸಮಾಜವನ್ನ ಕೊಂದ ಹಾಗೆ. ಈಗಲೂ ಅದೇ ನಡೀತಿರೋದು, ಇವತ್ತಿಗೂ ಕೂಡ ಅದೇ ನಡೀತಿರೋದು. ಈ ಕೊಲ್ಲುವ ವಿಧಾನ ಬೇರೆ ಅಷ್ಟೇ, ಕೊಲ್ಲುವ ವಿಧಾನ ಅವತ್ತಿಂದ ವಾಸಿ, ಅದು ಒಂದೇ ಪೆಟ್ಟಿಗೆ ಸಾವು ಅಷ್ಟೇ ಅವತ್ತಿನದು. ಇವತ್ತಿನದು ಅಂಥದ್ದಲ್ಲ. ಕೊಲ್ಲುವ ವಿಧಾನ ಅತಿ ಭಯಂಕರವಾದ್ದು. ಬದುಕಿ ಸಾಯುವಂತೆ, ಕ್ಷಣ ಸಾಯುವಂತೆ, ಒಂದು ಕ್ಷಣ ಸಾಯೋದಲ್ಲ ಅಂತ, ಕ್ಷಣ ಸಾಯುವಂತೆ. ಇವತ್ತಿನ ಅಂದ್ರೆ ಕಾಲ ಮುಂದುವರಿದ ಹಾಗೆ ಶ್ವಶ್ವ ಪಾಪಿಯೇ ದಿವಸ ಅಂತ ಹೇಳ್ತಾರಲ್ಲ, ಮುಂದೆ ಹೋದ ಹಾಗೆ ಕೆಡುಕು ಹೊಸ ಅನ್ವೇಷಣೆಗಳನ್ನು ಮಾಡ್ತದೆ ಅಂತ. ಇನ್ನೂ ಕೆಟ್ಟದ್ದು ಹೇಗೆ ಮಾಡ್ಬೋದು, ಮತ್ತು ಕೆಟ್ಟದ್ದು ಹೇಗೆ ಮಾಡ್ಬೋದು.
ರಾಮಾಯಣದ ಕಾಲದಲ್ಲಿ ರಾವಣ ಸೀತೆಯನ್ನು ಅಪಹರಣ ಮಾಡಿದ, ಅಷ್ಟೇ ಅವತ್ತಿನ ಮಟ್ಟಗಳು. ಆದರೆ ಇವತ್ತಿನ ಮಟ್ಟ ಯಾವುದು? ಅದಕ್ಕಿಂತ ಎಷ್ಟೋ ಹೀನಾಯ. ಕೃತಯುಗದಲ್ಲಿ ರಾಕ್ಷಸರು ಕಾಡಿನಲ್ಲಿದ್ದರು, ತ್ರೇತಾಯುಗದಲ್ಲಿ ನಾಡಿನ ಕಟ್ಟಿದ್ರು, ತಮ್ಮದೇ ನಾಡುಗಳನ್ನು ಕಟ್ಟಿಕೊಂಡ್ರು, ಲಂಕೆ ಈ ಥರ ಎಲ್ಲ. ದ್ವಾಪರದಲ್ಲಿ ಮನೆಗೆ ಬಂದರು. ಕಂಸ ಅವನು ಸಾತ್ವಿಕರ ಮನೆ ಒಳಗೆ ಒಟ್ಟು ಬಂದವನು, ಉಗ್ರಸೇನನ ಮಗ ಅವನು. ಕಲಿಯುಗದಲ್ಲಿ ಮನಮನದಲ್ಲಿ ರಾಕ್ಷಸರು, ಮನಮನದಲ್ಲಿ ಅಷ್ಟು ಒಳಗಡೆ ಬಂದು ಬಿಡ್ತಾರೆ ಅವರು ಅಂತ. ಅಂದ್ರೆ ಅಷ್ಟು ದೂರ ಇದ್ದವರು ಯುಗ ಜಾರಿದಂತೆ, ಸರಿದಂತೆ ಅಂದ್ರೆ ಚಂದ ಅಲ್ಲ, ಯುಗ ಜಾರಿದಂತೆ ಅವ್ರು ಹತ್ರ ಆಗ್ತಾ ಒಳಗೆ ಕೂತ್ಬಿಟ್ಟಿದ್ದಾರೆ, ಮನದೊಳಗೆ ಕೂತ್ಬಿಟ್ಟಿದ್ದಾರೆ. ತುಂಬ ಕಠಿಣವಾಗಿರ್ತಕ್ಕಂಥ ಕಾಲ. ಹಾಗಾಗಿ ರಾಮ ಭಟನಾಗು, ಹೇಡಿ ಆಗಬೇಡ, ಪಲಾಯನ ಮಾಡಬೇಡ. ಧರ್ಮಯುದ್ಧ ನಿನ್ನ ಮುಂದೆ ಬಂದಾಗ ಹೋರಾಡು. ಧರ್ಮಯುದ್ಧ ಅಂದರೆ ಯಾವುದು ಅಂದರೆ ಧರ್ಮಕ್ಕಾಗಿ ನಡಿಬೇಕು. ಅದು ಒಂದು, ಧರ್ಮದ ಮಾರ್ಗದಲ್ಲಿ ನಡಿಬೇಕು. ಎರಡು, ಅದರ ಫಲ ಧರ್ಮವೇ ಆಗಿರಬೇಕು. ಮೂರು, ಧರ್ಮಯುದ್ಧ ಅದು, ಅದರ ಫಲವಾಗಿ ಧರ್ಮ ಸ್ಥಾಪನೆ ಆಗಬೇಕು. ಧರ್ಮಕ್ಕೆ ಕ್ಷತಿ ಬಂದಾಗ ಬರಬೇಕು ಅದು ಆ ಯುದ್ಧ. ನಡೆಯುವಾಗಲೂ ಧರ್ಮವನ್ನು ಬಿಡಬಾರದು. ಬಹುಶಃ ಧರ್ಮವನ್ನು ಬಿಟ್ಟು ನಾವು ಈ ಯುದ್ಧ ಮಾಡೋದಾಗಿದ್ರೆ ಬಹುಶಃ ಅರ್ಧ ದಿನದ ಕೆಲಸ ಆಗಿತ್ತಿದ್ದು, ಅದಕ್ಕಿಂತ ಹೆಚ್ಚಲ್ಲ ಅಂತ. ಧರ್ಮವನ್ನು ಬಿಡದೆ ಯುದ್ಧ ಮಾಡಬೇಕು. ಧರ್ಮ ಯುದ್ಧದ ಲಕ್ಷಣ ಏನು ಅಂದರೆ ಅದರಲ್ಲಿ ಹೇಗೆ ನೋಡಿದ್ರೂ ಶ್ರೇಯಸ್ಸೆ. ಅದರಲ್ಲಿ ಯಾರು ಹೋರಾಡ್ತಾನೆ ಧರ್ಮ ಯುದ್ಧದಲ್ಲಿ, ಅವನು ಸತ್ತರೆ ವೀರಸ್ವರ್ಗ, ಅವನಿಗೆ ಬದುಕಿದರೆ ಧರೆಯೇ ಸ್ವರ್ಗ, ಗೆದ್ದರೆ ಧರೆಯೇ ಸ್ವರ್ಗ, ಸತ್ತರೆ ವೀರಸ್ವರ್ಗ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ಭೋಕ್ಷ್ಯಸೆ ಮಹಿ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತನಿಶ್ಚಯ. ಯುದ್ಧಕ್ಕಾಗಿ ಕೃತನಿಶ್ಚಯನಾಗಿ ಏಳು ಕೌಂತೆಯ, ಮೇಲೇಳು ಕುಂತಿಯ ಮಗನೇ. ಕೃಷ್ಣ ಹೇಳ್ತಾನೆ, ವೀರಮಾತೆಯ ಮಗನೇ ಅರ್ಜುನ ಮೇಲೇಳು. ಯಾಕೆಂದ್ರೆ ಈ ಯುದ್ಧದಲ್ಲಿ ಸತ್ತರೆ ಸ್ವರ್ಗ, ವೀರಸ್ವರ್ಗ, ಬದುಕಿದರೆ ಗೆದ್ದರೆ ಈ ಭೂಮಿಯ ಸ್ವರ್ಗ. ಧರ್ಮ ಯುದ್ಧ ಆದರೆ ಹೇಗೆ, ಅಧರ್ಮ ಯುದ್ಧ ಆದರೆ ಹೇಗೆ ಅಂತ ಕಳೆದ ಚಾತುರ್ಮಾಸದಲ್ಲಿ ನಾವು ಹೇಳಿದ್ದೇವೆ. ಈ ಯುದ್ಧವನ್ನು ಯಾರು ನಮ್ಮ ಮೇಲೆ ಹೂಡಿದ್ರೋ ಅವರನ್ನ ಸಂಬೋಧಿಸಿ ನಾವು ಹೇಳಿದ್ದೇವೆ. ಈ ಯುದ್ಧದಲ್ಲಿ ನೀನು ಗೆದ್ದರೆ ಸೋತರೆ ಸತ್ತೆ. ಅಧರ್ಮ ಯುದ್ಧ ಆಗಿರುತ್ತದೆ ಅಂತ. ಅದರಲ್ಲಿ ಗೆದ್ದರೂ ಸೋತೆ ಅಂತ. ಆ ಗೆಲುವಲ್ಲ, ಆ ಗೆಲುವು ವಿಪತ್ಕರ, ವಿನಾಶಕರ, ವಿಪ್ಲವಕರ. ಸೋತರಂತೂ ಸತ್ತೆ ಅಂತ, ಮತ್ತು ಅಸ್ತಿತ್ವವೇ ಇಲ್ಲ ಅಂತ. ಆದರೆ ನೀವು ಎಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದೀರೋ ಅದು ಹೇಗಿದೆ ಅಂದರೆ ಅಲ್ಲಿ ನೀವು ಯಾವ ದಿಕ್ಕಿಗೆ ಹೋದರೂ ಶ್ರೇಯಸ್ಸೆ, ನೀವೇನು ಮಾಡಿದ್ರು ಎಷ್ಟು ಮಾಡಿದ್ರು ಶ್ರೇಯಸ್ಸೆ. ಧರ್ಮ ಯುದ್ಧದ ಪ್ರಧಾನವಾಗಿರ್ತಕ್ಕಂಥ ಲಕ್ಷಣ ಅದೊಂದು. ಯೋಧನು ಯೋಗಿಯೂ ಒಂದೇ, ವ್ಯತ್ಯಾಸ ಏನೂ ಇಲ್ಲ. ಇಬ್ಬರ ಮುಂದಿನ ಗತಿ ಏನು ಅನ್ನೋದನ್ನ ಒಂದು ಶ್ಲೋಕ ಹೇಳ್ತದೆ. ದ್ವಾವ್ಯಮೋ ಪುರುಷವೋ ಲೋಕೆ ಸೂರ್ಯಮಂಡಲ ಭೇದಿನವು. ಸೂರ್ಯಮಂಡಲವನ್ನು ಭೇದಿಸಿ ಆಚೆ ಹೋಗಿ ಪರಮಪದವನ್ನು ಸೇರೋರು ಇಬ್ಬರೇ ಈ ಪ್ರಪಂಚದಲ್ಲಿ. ಯಾರು ಅಂದರೆ ಪರಿವ್ರಾಟ್ ಯೋಗಯುಕ್ತಶ್ಚ, ಒಬ್ಬ ಪರಿವ್ರಾಜಕ, ಒಬ್ಬ ಸಂತ, ಒಬ್ಬ ಸನ್ಯಾಸಿ. ಆತ ಸೂರ್ಯಮಂಡಲವನ್ನು ಭೇದಿಸಿ ಹೋಗಿ ಪರಮಾತ್ಮನಲ್ಲಿ ಸೇರ್ತಾನೆ. ರಣೀಚ ಅಭಿಮುಖೋ ಹತಃ. ಹಾಗೆ ಯುದ್ಧದಲ್ಲಿ ಅಭಿಮುಖನಾಗಿ ಹೋರಾಡ್ತಾ ಇರೋ ಪ್ರಾಣವನ್ನು ತೋರಿತಾನೋ, ಪಲಾಯನ ಮಾಡದೆ ಶತ್ರುವಿಗೆ ಬೆನ್ನು ತೋರಿಸದೆ ಹೋರಾಡ್ತಾ ಯಾರು ಹಸುವನ್ನು ನೀಗ್ತಾನೋ ಅವನು ಕೂಡ ಎಲ್ಲಿ ಹೋಗಿ ಯೋಗಿ ಸೇರ್ತಾನೋ ಅಲ್ಲಿಯೇ ಹೋಗಿ ಸೇರ್ತಾನೆ. ಅದು ನಿಜವಾದರೆ ನಿನ್ನೆ ಹೇಳಿದ್ದನ್ನ ಇವತ್ತು ಮುಂದುವರಿಸ್ಬೇಕಾಗ್ತದೆ. ನಿಮ್ಮ ಗುರು ಕೊನೆಗೆ ಎಲ್ಲಿ ಹೋಗಿ ಸೇರ್ತಾರೋ ನೀವು ಅಲ್ಲಿ ಹೋಗಿ ಸೇರ್ತೀರಿ ಅಂತ. ಅದು ನಿಜವಾದರೆ ಅದೆರಡು ಒಂದೇ. ಯೋಧ ಬೇರೆ ಅಲ್ಲ, ಯೋಗಿ ಬೇರೆ ಅಲ್ಲ ಅಂತ. ಸಾಧನೆಯ ದಾರಿ ಮತ್ತೊಂದದು ಅಂತ, ಬೇರೆ ಏನೂ ಅಲ್ಲ. ಹಾಗಾಗಿ ಅಂತಹ ಒಂದು ಧರ್ಮ ಯುದ್ಧ ನಾವು ಮಾಡಬೇಕು ಅದನ್ನು ಜೀವನದಲ್ಲಿ. ಹಾಗೆ ಬಂದರೆ ಅದು ಸೌಭಾಗ್ಯ, ಅದು ದುರದೃಷ್ಟ ಅಲ್ಲ, ಅದು ಕಷ್ಟ ಅಲ್ಲ. ಅದು ನಮ್ಮ ಬದುಕಿನಲ್ಲಿ ನಮ್ಮ ಒಂದು ಸವಾಲು ಬಂದರೆ, ಒಂದು ಯುದ್ಧ ಬಂದರೆ ಅದು ನಮ್ಮ ಅದೃಷ್ಟ ಅಂತ. ಹಾಗಾಗಿ ನಾವು ಖಂಡಿತವಾಗಿಯೂ ತುಂಬ ಏನು ಪರಿತಪಿಸೋದಿಲ್ಲ. ಎಷ್ಟೋ ಬಾರಿ ಹೇಳಿದ್ದೇವೆ, ಪುನಃ ಹೇಳ್ತೇವೆ ಅದನ್ನು. ಪೀಠಕ್ಕೆ ಬರುವಾಗ
ಖಂಡಿತವಾಗಿಯೂ ನಾವಿದನ್ನು ಹೂವಿನ ಹಾದಿಯಿಂದ ತಿಳ್ಕೊಂಡು ಬರಲಿಲ್ಲ. ಇದು ಸುಮಶಯ್ಯ ಅಲ್ಲ ಅಂತ ಗೊತ್ತಿತ್ತು ನಮಗೆ. ನಮಗೀಗಲೂ ನೆನಪಿದೆ, ನಮ್ಮ ಪೂರ್ವಾಶ್ರಮದ ಪಿತಾಮಹ, ಪೂರ್ವಾಶ್ರಮದ ಅಜ್ಜ, ಒಂದು ಋಷಿ ಸದೃಶವಾಗಿರ್ತಕ್ಕಂಥ ವ್ಯಕ್ತಿತ್ವ ಅದು. ಅವರು ಈ ಪ್ರಸ್ತಾಪ ಮೊದಲ ದಿನ ಬಂದಾಗ ಎಚ್ಚರಿಸಿದರು, ಮಗು, ಅದು ಮುಳ್ಳಿನ ಹಾದಿ, ಅದು ಕ್ಲೇಶಗಳ ಹಾದಿ, ಅದು ಬೆಂಕಿ ಹಾದಿ, ಅದು ಅಂತ. ಬೆಂಕಿಯಲ್ಲಿ ಹೋಗ್ಬೇಕಾಗ್ತದೆ ನಾವು. ಆ ಹಾದಿಯಲ್ಲಿ ಹೋಗೋದಾದರೆ ನೀನು ತಯಾರಿದೆಯಾ ಅಂತ ಅವ್ರು ಕೇಳಿದರು. ಈಗಲೂ ನೆನಪಿದೆ ನಮಗದು. ಹಾಗೆ ನಾವು ಯಾವ ಒಂದು ವೇದ ಶಾಲೆಯಲ್ಲಿ ಅಧ್ಯಯನ ಮಾಡಿದ್ವೋ ಆ ಶಾಲೆಯ ಪ್ರಾಚಾರ್ಯರು, ಅವತ್ತವ್ರ ಮನಸ್ಸು ತುಂಬ ಚೆನ್ನಾಗಿತ್ತು, ವಿಶದವಾಗಿತ್ತು. ಅವರಿಗೆ ಸುದ್ದಿ ನಾವು ಹೇಳಿದ್ದಲ್ಲ ಎಲ್ಲಿಂದಲೋ ಗೊತ್ತಾಯಿತು, ಪೀಠಕ್ಕೆ ಈತ ಆಯ್ಕೆ ಆಗ್ತಾ ಇದ್ದಾನೆ ಅಂತ. ಅವ್ರು ನಮ್ಮನ್ನು ಕರೆದು ಹೇಳಿದರು, ಅದು ಸಿಂಹಾಸನ ಹೌದು, ಅದು ಕಿರೀಟ ಹೌದು, ಆದರೆ ಆ ಸಿಂಹಾಸನ ಮುಳ್ಳಿನ ಸಿಂಹಾಸನ, ಆ ಕಿರೀಟ ಮುಳ್ಳಿನ ಕಿರೀಟ, ನಿನಗೆ ಬೇಕಾ ಅಂತ ಇನ್ನೊಂದು ಸಾರಿ ಯೋಚನೆ ಮಾಡು. ಅದೆಲ್ಲ ಕೇಳಿದ ಮೇಲೆ ನಿರ್ಣಯ ಮಾಡಿದ್ದು. ನಮಗೆ ಗೊತ್ತಿತ್ತು ಅಂತ, ಇದು ಬೆಂಕಿ ಅಂತ ನಮಗೆ ಗೊತ್ತಿತ್ತು ಅಂತ, ಇದು ಮುಳ್ಳು ಅಂತ ನಮಗೆ ಗೊತ್ತಿತ್ತು ಅಂತ. ಇಷ್ಟಪಟ್ಟು ಸ್ವೀಕಾರ ಮಾಡಿದ್ದಿದ್ದು ಅಂತ, ಈ ಕಷ್ಟವನ್ನ ಬೇಕು ಅಂತಲೇ ಸ್ವೀಕಾರ ಮಾಡಿದ್ದು ಅಂತ. ಅದು ಹಾಗೇ ಅದು ಅಂತ. ಒಬ್ಬ ಸೇನಾಧಿಪತಿಯನ್ನು ಸ್ವೀಕಾರ ಮಾಡಿದರೆ ಆತ ಸೇನೆಯ ಮುಂದೆ ನಿಂತಿರಬೇಕಾಗ್ತದೆ ನಿಜವಾದ ಯುದ್ಧವಾದರೆ. ಇವತ್ತಿನ ಯುದ್ಧದ ವಿಷಯ ಬೇರೆ. ಇವತ್ತಿನ ಯುದ್ಧದಲ್ಲಿ ರಾಜನೋ ಅಥವಾ ಮಂತ್ರಿಯೋ ಅವರೆಲ್ಲೋ ಸುರಕ್ಷಿತವಾಗಿರ್ತಾರೆ, ಯಾವುದೋ ಒಂದು ದಂತಗೋಪುರದೊಳಗಡೆ ಸುರಕ್ಷಿತವಾಗಿರ್ತಾರೆ, ಯಾರೋ ಸಾಯ್ತಾ ಇರ್ತಾರೆ ಯುದ್ಧ ಭೂಮಿಯಲ್ಲಿ. ಅದಲ್ಲ, ಪ್ರಾಚೀನ ಪರಂಪರೆಯ ಯುದ್ಧವಾದರೆ ರಾಜ ಮುಂದೆ ನಿಂತ್ಕೊಳ್ಬೇಕು, ಯುದ್ಧದಲ್ಲಿ ಸೇನಾಪತಿ ಮುಂದೆ ನಿಂತ್ಕೊಳ್ಬೇಕು ಅಂತ. ಮೊದಲು ಬಾಣಕ್ಕೆ ಖಡ್ಗಕ್ಕೆ ಎದೆ ಒಡ್ಡಬೇಕು ಅವನು ಅಂತ. ನಮಗದು ಸ್ವೀಕಾರ. ಅದರಿಂದ ಜಗತ್ತಿಗೆ ಒಳ್ಳೇದಾಗೋದಾದರೆ, ಅದರಿಂದ ಸಮಾಜಕ್ಕೆ ಒಳ್ಳೇದಾಗೋದಾದರೆ ನಾವು ವಿಷ ಕುಡಿಯೋದ್ರಲ್ಲಿ ಏನು ತಪ್ಪಿದೆ? ಅಥವಾ ನಾವು ಒಂದು ಆಘಾತವನ್ನು, ಒಂದು ಪ್ರಹಾರವನ್ನು ಸ್ವೀಕಾರ ಮಾಡೋದ್ರಲ್ಲಿ ಏನು ತಪ್ಪಿದೆ? ಆದರೆ ಇಲ್ಲಿ ನಮಗೇನಾಯಿತು ಅಂದರೆ, ವಿಷವನ್ನು ಇಡೀ ಸಮಾಜ ಕುಡಿಯುವಂತೆ ಆದಾಗ ಮತ್ತೊಮ್ಮೆ ಮಗದೊಮ್ಮೆ ಯೋಚನೆ ಮಾಡಬೇಕಾಗಿ ಬಂತು. ಅದು ವ್ಯಕ್ತಿಗೆ ಕೊಟ್ಟ ವಿಷಯವಾದರೆ ವ್ಯಕ್ತಿ ಶಾಶ್ವತ ಅಲ್ಲ, ಸಮಾಜದ ಮುಂದೆ ವ್ಯಕ್ತಿ ಏನೂ ಅಲ್ಲ. ಒಂದು ದೇಹ ಹೇಳಿದ್ರೆ ಮತ್ತೊಂದು ದೇಹ ಬರ್ತದೆ. 36ನೇ ಗುರುಗಳು ನಾವು ಅಂದರೆ ಅದರ ಅರ್ಥ 35 ಜನ ಅಳೆದಿದ್ದಾರೆ, ಆದರೂ ಪೀಠ ಮುಂದುವರೆದಿದೆ ಅಂತ, 37 ಬರ್ತದೆ ಅಂತ. ಅದರಲ್ಲೇನು ಕಷ್ಟ? ಆದರೆ ವಿಷಯ ಇಡೀ ಸಮಾಜಕ್ಕೆ ಅಂತ ಆದಾಗ ಯುದ್ಧ ಅನಿವಾರ್ಯ ಆಯಿತು ಅಂತ. ಆ ಸಮಯದಲ್ಲಿ ಯುದ್ಧ ಅನಿವಾರ್ಯ ಆಯಿತು. ನಾವು ಇವತ್ತು ಆ ದಿನ ಯೋಚನೆ ಮಾಡ್ತೇವೆ. ಕಳೆದ ವರ್ಷ ಆ ಸಮಯ, ಈ ಒಂದು ಚಕ್ರವ್ಯೂಹ, ಈ ಒಂದು ಮಾಯಾಜಾಲ ಯಾವತ್ತು ಬಂದು ನಮ್ಮ ಮೇಲೆ ಬಂದು ಬಿತ್ತೋ ಆ ದಿನ ಯೋಚನೆ ಮಾಡ್ತೇವೆ. ಆ ದಿನ ನಮ್ಮ ಮುಂದೆ ಇದ್ದ ಆಯ್ಕೆ ಎರಡೇ ಅಂತ. ಒಂದು, ಹತ್ಯೆಗೆ ಒಳಗಾಗಬೇಕು, ಇಲ್ಲ ಅಂದರೆ ಯುದ್ಧ ಮಾಡಬೇಕು. ಎರಡೇ ಆಯ್ಕೆ ಇದ್ದಿದ್ದು, ಬೇರೆ ದಾರಿಯೇ ಇರಲಿಲ್ಲ ಅವತ್ತು. ಒಂದು, ಅಧರ್ಮಕ್ಕೆ ಶರಣಾಗಬೇಕು. ಇಡೀ ಇಷ್ಟು ದೊಡ್ಡ ಪರಂಪರೆಯನ್ನು 20 ವರ್ಷ ನಾವು ಕಟ್ಟಿ ಬೆಳೆಸಿದ್ದೇವೆ, ಈ ಸಮಾಜವನ್ನು, ಈ ಮಠವನ್ನು. ಅದು ಏನೂ ಅಲ್ಲ, 1200 ವರ್ಷ ನಮ್ಮ ಪೂರ್ವಜರು ಕಟ್ಟಿ ಬೆಳೆಸಿದ್ದಾರೆ. ಇದನ್ನು ಕಾಗೆ ಕೈ ಕೊಟ್ಟು ಹೋಗಬೇಕು, ಹದ್ದಿನ ಕೈ ಕೊಟ್ಟು ಹೋಗ್ಬೇಕು. ಇದನ್ನು ನಿಮ್ಮೆಲ್ಲರನ್ನ, ನಮ್ಮನ್ನು ಆಶಿಸಿರ್ತಕ್ಕಂಥ ಇಷ್ಟಾರು ಜೀವಗಳನ್ನು ಯಾವುದೋ ಕರಡಿ ಕೈಯಲ್ಲೋ ಹದ್ದಿನ ಕೈಯಲ್ಲೋ ಕೊಟ್ಟು ಹೋಗಬೇಕು, ಸಾಧ್ಯ ಇರಲಿಲ್ಲ ಅದು. ಹಾಗಾಗಿ ಸಮರ ಅನಿವಾರ್ಯ ಆಯಿತು, ಯುದ್ಧ ಅನಿವಾರ್ಯ ಆಯಿತು. ಹಾಗಾಗಿ ನಾವು ಅದನ್ನು ಗೊತ್ತಿದ್ದು ಪರಿಣಾಮಗಳ ಅರಿವಿದ್ದು ಕೂಡ ನಾವು ಅದನ್ನು ಆರಿಸಿಕೊಂಡು. ಯಾಕೆಂದರೆ ಸಂಶಯಿತಾಶ್ರಯ ಅಂತ ಒಂದು ಆಪತ್ತು ಅಂದರೆ, ಕೊನೆ ಪಕ್ಷ ಆಪತ್ತಾದರೂ ಆಗ್ಬೋದು, ಆಗದೇ ಇದ್ರೂ ಇರ್ಬೋದು. ಅಂತಹ ಆಪತ್ತು ಒಳ್ಳೆಯದು ಅಂತ, ಆ ಸಂಶಯ ಆದರೂ ಒಳ್ಳೆಯದು ಅಂತ. ಅವತ್ತು ನಾವು ಈ ಆಯ್ಕೆ ಮಾಡದೇ ಇದ್ರೆ ಆಪತ್ತು ನಿಶ್ಚಯ ಆಗ್ತಿತ್ತು ಅಂತ, ಎಲ್ಲವೂ ಒಟ್ಟಿಗೆ ನಾಶ ಆಗ್ತಿತ್ತು ಅಂತ. ನಮಗೆ ಈ ಹೆಸರು, ಇಲ್ಲಿ ಈ ಒಂದು ಕಟ್ಟಡ ಬರಲಿಕ್ಕಿದೆ ಮಧ್ಯೆಯಲ್ಲಿ. ಆ ಕಟ್ಟಡಕ್ಕೆ ಇಟ್ಟ ಹೆಸರು ನಾವು ಪುನರ್ವಸು ಅಂತ, ರಾಮನ ನಕ್ಷತ್ರ ಪುನರ್ವಸು. ಹಾಗಾಗಿ ಇಲ್ಲಿ ಬರುವ ಭವನಕ್ಕೆ ಪುನರ್ವಸು ಅಂತ ಹೆಸರು. ಆ ಶಬ್ದಕ್ಕೆ ಅರ್ಥ ಎಷ್ಟು ಚೆನ್ನಾಗಿದೆ ಅಂದರೆ, ಪುನಃ ಅಂದರೆ ಮತ್ತೆ ಅಂತ, ಮರಳಿ ಅಂತ. ವಸು ಅಂದರೆ ಸಂಪತ್ತು ಅಂತ, ಪುನರ್ವಸು ಅಂದರೆ ಮರಳಿ ಬಂದ ಸಂಪತ್ತು, ಮತ್ತೆ ಬಂದ ಸಂಪತ್ತು ಅನ್ನೋ ಅರ್ಥ ಕೊಡ್ತದೆ ಅದು. ನಿಮ್ಮನ್ನು ನೋಡಿದ್ರೆ ಹಾಗೆ ಅನಿಸ್ತದೆ ನಮಗೆ.
ಆ ದಿನ ನಮ್ಮ ಸನ್ನಿವೇಶ ಹೇಗಿತ್ತು ಅಂದರೆ ಏನೊಂದು ಉಳಿಯೋದಿಲ್ಲ ಅಂತ, ಸರ್ವನಾಶ ನಮ್ಮ ಕಣ್ಣು ಮುಂದೆ ಇತ್ತು ಅಂತ. ಏನೊಂದು ಉಳಿಯೋಕೆ ಸಾಧ್ಯ ಇಲ್ಲ, ಎಲ್ಲವೂ ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿದು ಹೋಗ್ತಕ್ಕಂಥ ಒಂದು ಸಂದರ್ಭ ಅದು. ಕ್ಷಣ ಮಾತ್ರದಲ್ಲಿ ಏನೂ ಇಲ್ಲ ಅಂತ ಆಗುವಂಥ ಒಂದು ಸಂದರ್ಭ ಅಂತ. ಆದರೆ ಆ ಸಂಪತ್ತು ಮರಳಿ ಬಂದಿದೆ. ಪುನರ್ವಸು ನಿಮ್ಮ ಮನಸ್ಸಲ್ಲಿ ಏನಿದೆ ಗೊತ್ತು, ಗುರುಗಳೇ ಮರಳಿ ಬಂದಿದೆ ಅಲ್ಲ, ಅದು ಹೋಗಲೇ ಇಲ್ಲ ಅಂತ ನೀವು ಹೇಳ್ತೀರಿ, ಗೊತ್ತು ನಮಗೆ. ಅದು ಮರಳಿ ಬರೋಕ್ಕೆ ಹೋದ್ರೆ ತಾನೇ, ಹೋಗಲೇ ಇಲ್ಲ ಅಂತ. ಅದೊಂದು ಸಂತನ ಕಥೆ ನಮಗೆ ತುಂಬ ಇಷ್ಟವಾದದ್ದು, ನಿಮಗೆಲ್ಲ ಗೊತ್ತಿರುವಂಥ ಕಥೆನೇ ಅದು. ಒಂದು ಊರಲ್ಲಿ ಒಬ್ಬ ಸಂತ ಇದ್ದ. ಆ ಸಂತನಿಗೆ ಒಂದು ಕನಸು ಬಿತ್ತು. ಆ ಕನಸಿನ ಪ್ರಕಾರ 8ನೇ ದಿನ ಆ ದಿನದಿಂದ ಒಂದು ಮಳೆ ಬರ್ತದೆ, ಕೆರೆ ಕಟ್ಟೆ ಬಾವಿಗಳು ತುಂಬಿಕೊಡ್ತೇವೆ ನೀರಿನಿಂದ. ಆ ನೀರು ಕುಡಿದವ್ರು ಹುಚ್ಚರಾಗ್ತಾರೆ. ಈ ಕಥೆ ಕೇಳಿದಿರಿ ನೀವು. ಎಲ್ಲರಿಗೂ ಹೋಗಿ ಮನವರಿಕೆ ಮಾಡಿಕೊಡ್ತಾನೆ, ಮಳೆ ಬರುತ್ತೆ, ಆ ನೀರು ಕುಡಿದವ್ರು ಹುಚ್ಚರಾಗ್ತಾರೆ, ಊರು ಬಿಟ್ಟು ಹೋಗೋಣ. ಯಾರೂ ಒಪ್ಪಲಿಲ್ಲ. ಕೊನೆಗೆ ಇನ್ನೇನು ಮಾಡೋದು, 7ನೇ ದಿನದ ರಾತ್ರಿ ಅವನು ಹೊರಟೋದು. ಕೊನೆ ಪಕ್ಷ ನಾನಾರು ಉಳ್ಕೊಳ್ತೇನೆ. ಮಳೆ ಬಂತು, ಊರಿಗೆ ಹುಚ್ಚಿಡಿತು. ಇವನೊಬ್ಬನೇ ಒಂಟಿಯಾಗಿ ಊರ ಹೊರಗಡೆ ಯಾವುದೋ ಬೆಟ್ಟದಲ್ಲಿ ಗುಹೆಯಲ್ಲಿದ್ದ. ಒಂದು 8 ದಿನ ಒಬ್ಬನೇ ಇದ್ದಂತೆ. ಕೊನೆಗಿರೋಕ್ಕೆ ಸಾಧ್ಯ ಆಗಲಿಲ್ಲ, ಒಂಟಿತನ ಬಹಳ ಕಷ್ಟ. ಮತ್ತೆ ಊರಿಗೆ ಬಂದ. ಎಲ್ಲ ಕಲ್ಲು ಹೊಡೆದ್ರಂತೆ ಊರಲ್ಲಿ ಆತನಿಗೆ. ಯಾಕೆಂದ್ರೆ ಅವರೆಲ್ಲರ ಪ್ರಕಾರ ಇವನು ಹುಚ್ಚ. ಅದೆಲ್ಲ ಒಂದೇ ಕಂಡೀಷನ್ ಹೇಳಿದ್ದಾರೆ ಅವರೆಲ್ಲರೂ ಕೂಡ, ಊರಲ್ಲಿ ಒಂದೇ ಸ್ಥಿತಿಯಲ್ಲಿದ್ದಾರೆ. ಅವ್ರ ಪ್ರಕಾರ ಇದು ಕಂಡೀಷನ್ ವ್ಯತ್ಯಾಸ ಆಗಿದೆ, ಇದು ಸರಿ ಇಲ್ಲ ಇದು ಅಂತ. ಇವನಿಗೆ ಕಲ್ಲು ಹೊಡೆದ್ರಂತೆ ಅವರೆಲ್ಲ ಸೇರಿ ಅಂತ. ಮತ್ತೆ ಓಡಬೇಕಾಯ್ತು ಅವನು ಅಂತ, ಓಡಬೇಕಾಯ್ತು ಮತ್ತೆ. ಆಮೇಲೆ ಮತ್ತೆ ಮರಳಿ ಬರ್ತಾನೆ. ಎಷ್ಟು ಒಂದು ತಿಂಗಳು ಕಳೆದು ಮತ್ತೆ ಮರಳಿ ಬರ್ತಾನೆ, ತಡೆಯೋಕ್ಕಾಗದೆ ಮರಳಿ ಬರ್ತಾನೆ. ಮತ್ತದೇ ಅನುಭವ, ಊರಿನವ್ರು ಕಲ್ಲು ಹೊಡೆದು ಓಡಿಸ್ತಾರೆ ಆತನನ್ನು. ಹಲವು ಬಾರಿ ಪ್ರಯತ್ನ ಮಾಡಿದ ಮೇಲೆ ಕೊನೆಗೊಂದು ನಿರ್ಧಾರ ಮಾಡ್ತಾನೆ ಅವನು. ಆ ನಿರ್ಧಾರ ಏನು ಗೊತ್ತಾ? ಯಾರು ಎದ್ದಿಲ್ಲ ಬೆಳಗ್ಗೆ ಮುಂಚೆ, ಎಲ್ಲರೂ ಯಾರು ಹೇಳೋಕ್ಕಿಂತ ಮುಂಚೆನೆ ಬಂದು ಆ ನೀರು ಅವನು ಕುಡಿದು ಬಿಟ್ಟಂತೆ ನಿಶ್ಚಿಂತೆ. ಸತ್ಯದ ಹಾದಿಯಲ್ಲಿ ಸಾಗುವಾಗ ಸಂತನಿಗೆ ಈ ಅನುಭವ ಬರುತ್ತದೆ. ಅವನು ಒಂಟಿ ಆಗ್ತಾನೆ ಕೆಲವು ಸಾರಿ. ಅವನು ಈ ಪ್ರಪಂಚದ ಎಲ್ಲ ಹುಚ್ಚರ ಜೊತೆ ಹುಚ್ಚನಾಗ್ಬೇಕು ಅವನು ಕೂಡ ಅಂತ. ಇಲ್ಲ, ಈ ಪ್ರಪಂಚ ಬಿಟ್ಟು ಹೋಗ್ಬೇಕು ಅವನು. ಅಂಥ ಸ್ಥಿತಿಗಳು ನಿರ್ಮಾಣ ಆಗ್ತವೆ. ನಿಮಗೆ ಕೆಲವಾರು ವರ್ಷಗಳಿಂದ ಈ ಕಥೆಯನ್ನು ನಾವು ನಿಮಗೆ ಹೇಳಿದ್ವು. ಆದರೆ ಈ ಕಥೆ ಒಂಚೂರು ಬೇರೆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬರುತ್ತೆ ಅಂತ ನಾವು ಊಹೆ ಮಾಡೋಕ್ಕೆ ಕೂಡ ಸಾಧ್ಯ ಇರಲಿಲ್ಲ ಅವತ್ತು ಅಂತ. ಆದರೆ ನಮ್ಮ ಅನುಭವ ಹೇಗಿದೆ ಅಂದರೆ, ನಮ್ಮ ಅನುಭವ ಆಗಿಲ್ಲ. ನಮ್ಮನ್ನು ಒಂಟಿ ಆಗ್ಲಿಕ್ಕೆ ನಾವು ಬಿಡಲೇ ಇಲ್ಲ ಅಂತ. ಸತ್ಯದ ಹಾದಿಯಲ್ಲಿದ್ದೂ ಕೂಡ ಒಂಟಿ ಆಗಲಿಕ್ಕೆ, ಏಕಾಂಗಿ ಆಗಲಿಕ್ಕೆ ನೀವು ಬಿಡಲಿಲ್ಲ ಅಂತ. ಅಂತ ಏಕಾಂತ ನಮಗಿಲ್ಲವೇ ಇಲ್ಲ ಅಂತ. ಸದಾ ಶಿಷ್ಯರ ಜೊತೆಗೆ. ಸ್ವಾರ್ಥಿಗೆ ಮಾತ್ರ ಅಂತ ಏಕಾಂತ ಇರ್ತದೆ ಅಂತ. ಯಾರ ಮನಸ್ಸಲ್ಲಿ ನಾನು ಅಂತ ಒಂದೇ ಇದೆಯೋ ಅವನಿಗಂತ ಏಕಾಂತ ಸಿಗ್ತದೆ ಅಂತ. ಯಾರ ಮನಸ್ಸಲ್ಲಿ ಇಡೀ ಸಮಾಜ ಇದೆಯೋ, ಎಲ್ಲರ ಹಿತಚಿಂತನೆ ಯಾರ ಮನಸ್ಸಲ್ಲಿ ಇದೆಯೋ ಅವನಿಗೆ ಎಲ್ಲಿ ಏಕಾಂತ ಇದೆ ಹೇಳಿ? ಅವನ ಮನಸ್ಸಲ್ಲಿ ಯಾವತ್ತೂ ಸಮಾಜವೇ ಇರ್ತದೆ ಅಂತ, ಅವನ ಜೊತೆಗೆ ಸಮಾಜವೇ ಇರ್ತದೆ ಯಾವತ್ತು ಅಂತ. ನಮಗೆ ಇವತ್ತು ಯಾಕೋ ನಮ್ಮ ಸಾಮಾಜಿಕ ಜಾಲತಾಣಿಗರ ಈ ಸೇವೆ ಇವತ್ತು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಸಪ್ತಶತಿಯ ಒಂದು ಸನ್ನಿವೇಶ ನೆನಪಾಯಿತು ನಮಗೆ. ಯಾವ ಸನ್ನಿವೇಶ ಅಂದರೆ ಮಹಿಷಾಸುರ ಮರ್ದಿನಿಯ ಸನ್ನಿವೇಶ. ಮಹಿಷಾಸುರ ಮರ್ದಿನಿ, ಮಹಿಷಾಸುರನ ಕಾಟ ಮಿತಿ ಮೀರಿತು. ದೇವತೆಗಳೆಲ್ಲ ಸೇರಿ, ದೇವತೆಗಳ ತೇಜಸ್ಸೆಲ್ಲವೂ ಸೇರಿ ಒಂದು ನಾರೀ ರೂಪವನ್ನು ತಾಳಿತದು, ಸ್ತ್ರೀ ರೂಪವನ್ನು ತಾಳಿತು. ಅವಳೇ ದೇವಿ ಮಹಿಷಾಸುರ ಮರ್ದಿನಿ. ಅವಳು ಅಟ್ಟಹಾಸ ಮಾಡಿದ್ಲಂತೆ, ನಕ್ಕಳು ಅವಳು ಅಂತ ಅಷ್ಟೇ. ಅಮ್ಮ ನಕ್ಕಳು. ಅಮ್ಮ ಸ್ವರ್ಗದಲ್ಲಿ ನಕ್ಕರೆ ಪಾತಾಳದಲ್ಲಿ ಮಹಿಷಾಸುರನ ತಡ್ಕೊಳಕ್ಕಾಗ್ಲಿಲ್ಲವಂತೆ. ಯಾರು ನಗೋರು? ನನ್ನ ಆಳ್ಬೇಕಿಲ್ಲ ನಗೋದುಂಟು ಯಾರಾದ್ರು ಅಂತ. ಕಾನೂನೇ ಹಾಗೆ, ಯಾರೂ ನಗಬಾರದು, ಯಾರೂ ಸುಖವಾಗಿರಬಾರದು. ಅದಕ್ಕೆ ಮಹಿಷಾಸುರ ಅಂತ ಹೆಸರು.
ಅಂಥವ್ರು ಇರ್ತಾರೆ ಪ್ರಪಂಚದಲ್ಲಿ. ಯಾರು ನಕ್ಕರು ಅವ್ರಿಗೆ ಆಗೋದಿಲ್ಲ. ಎಲ್ಲ ಸೇರಿ ಇಡೀ ಸಮಾಜ ನಗ್ತಾ ಇದೆ ಅಂದರೆ ಆ ನಗುವನ್ನು ಅಳುವಾಗಿ ಪರಿವರ್ತನೆ ಮಾಡೋದು ಹೇಗೆಂದು ಹುಡುಕ್ತಾ ಇರ್ತಾರೆ ದಾರಿಯನ್ನು. ಅಂಥವ್ರು ಇರ್ತಾರೆ. ಹಾಗೆ ಅಮ್ಮನ ನಗುವನ್ನು ಸಹಿಸಿದ ಮಹಿಷಾಸುರ ಸೇನಾ ಸಮೇತನಾಗಿ ಯುದ್ಧಕ್ಕೆ ಬರ್ತಾನೆ. ಉದ್ದ ವರ್ಣನೆ ಇದೆ. ಅವನ ಜೊತೆಗೆ ಎಷ್ಟು ಜನ ರಾಕ್ಷಸ ನಾಯಕರು ಬಂದರು, ಅವರೆಲ್ಲ ಎಷ್ಟೆಷ್ಟು ಸೈನ್ಯ ಇತ್ತು, ಒಂದು ದೊಡ್ಡ ಪಟ್ಟಿ ಇದೆ. ಆ ಕಡೆ ರಾಕ್ಷಸ ಕೋಟಿ, ಈ ಕಡೆ ಅಮ್ಮ ಒಬ್ಬಳೆ ಏಕಾಂಗಿನಿ. ಅಲ್ಲೊಂದು ಶ್ಲೋಕ ಬರ್ತದೆ, ಎಷ್ಟು ಚೆನ್ನಾಗಿದೆ ಅಂದರೆ ಆ ಶ್ಲೋಕ. ಅವಳು ಯುದ್ಧ ಮಾಡ್ತಾಳೆ ಅಮ್ಮ. ಯುದ್ಧ ಮಾಡುವಾಗ ನಿಶ್ವಾಸಾನ್ ಮೌಚಿ ಯಾಂಶ್ಚ ಯುದ್ಧಮಾನ ರಣೇಂಬಿಕಾ ತಯೇವ ಸದ್ಯ ಸಂಭೂತಾ ಗಣಾ ಶತಸಹಸ್ರಶಃ. ಈ ಶ್ಲೋಕ ನೆನ್ಪಿಟ್ಕೊಳ್ಳಿ, ಬಹಳ ಚೆನ್ನಾಗಿದೆ. ಅಮ್ಮ ಯುದ್ಧ ಮಾಡುವಾಗ ನಿಟ್ಟುಸಿರಿಟ್ಟಳಂತೆ. ಅವಳ ನಿಶ್ವಾಸಗಳು, ಅವಳ ಉಸಿರುಗಳು ಅಂತ. ಆ ಯುದ್ಧ ಮಾಡುವಾಗ ಅವಳು ಬಿಟ್ಟ ಉಸಿರುಗಳೇ ನೂರಾರು ಸಾವಿರಾರು ಲಕ್ಷಾಂತರ ಮಾತೃಗಣಗಳಾಗಿ ಎದ್ದು ಬಂದವು ಅಂತ. ಇದ್ದಕ್ಕಿದ್ದ ಹಾಗೆ ಅಮ್ಮನ ಸುತ್ತಮುತ್ತ ದೊಡ್ಡ ಸೈನ್ಯ ಇತ್ತು. ಒಬ್ಬಳೇ ಅಮ್ಮ ಇದ್ದಲ್ಲಿ ಶತಸಹಸ್ರ ಸೈನ್ಯ ಇತ್ತು, ಮಾತೃಗಣಗಳಿದ್ದವು. ಆ ಗಣಗಳು ಬಂದಿದ್ದು ಎಲ್ಲಿಂದ ಅಂದರೆ ಅಮ್ಮನ ನಿಟ್ಟುಸಿರಿನಿಂದ ಅಂತ. ಹಾಗೆ ಕಳೆದ ವರ್ಷ ಚಾತುರ್ಮಾಸ್ಯದಲ್ಲಿ ಈ ಘಟನೆ ಹೊರಬರುವ ಮುನ್ನ ಬಹುಶಃ ನಮಗೆ ಮಾತ್ರ ಗೊತ್ತಿತ್ತು, ಯಾರೋ 4-6 ಜನರಿಗೆ ಮಾತ್ರ ಗೊತ್ತಿತ್ತು, ಒಂದು ಏನೋ ನಡೀತಾ ಇತ್ತು ಅಲ್ಲಿ. ಆ ಸಮಯದಲ್ಲಿ ನಾವೇನು ನಿಟ್ಟುಸಿರಿಟ್ಟುವೋ ಆ ನಿಟ್ಟುಸಿರಿಂದ ಹುಟ್ಟಿದ ಮಾತೃಗಣಗಳಲ್ಲ, ಇದು ಪುತ್ರಗಣಗಳು ಅಂತ ಅನ್ಬೇಕು ನಾವು ಇದನ್ನು ಬಹುಶಃ. ಅದಕ್ಕೆ ಹೆಸರು ಅಂತ ಸಾಮಾಜಿಕ ಜಾಲತಾಣಿಗರು ಅಂತ. 100 ಮಂದಿ ಉಟ್ಕೊಂಡ್ರು ಇದಕ್ಕಿದ್ದಾಗೆ, 100 ಮಂದಿ, 1000 ಮಂದಿ. ಎಲ್ಲಿಂದ ಬಂದ್ರೋ ಎಲ್ಲಿದ್ರೋ ಅಲ್ಲಿವರೆಗೆ. ಆಶ್ಚರ್ಯ, ಅದೊಂದು ಚಮತ್ಕಾರ. ಕೆಕ್ಕಾರ ಮಠದ ರಾತ್ರಿ 11 ಗಂಟೆಗೆ 25 ಜನ ಇದ್ರು. ಬೆಂಗಳೂರಿಂದ ಒಂದು 10-15 ಜನ ಬಂದಿರ್ಬೋದು ಅಲ್ಲಿಗೆ. ಆದರೆ ಆ ಊರಿನ ಸುತ್ತಮುತ್ತ 12,000 ಜನ ಬಂದರು ಅಂತ. ಅಲ್ಲಿಂದ 12,000ದಿಂದ 15,000 ಜನ ಬಂದರು. ಎಲ್ಲಿಂದ ಬಂದರು? ರಾತ್ರಿ 12 ಗಂಟೆಗೆ ಎಲ್ಲಿಂದ ಬಂದರು? ಅವರು ಯಾರೋ? ನೀವು ಅದನ್ನು ಚಮತ್ಕಾರನ ಒಂದು ಪದ ಬಿಟ್ಟರೆ ಬೇರೆ ಯಾವ ಪದದಿಂದ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ನಿಜವಾಗಿ ಮಠದ ಮೇಲಾದ ರಾಘವಾನುಗ್ರಹ ಅದು ಅಂತ, ರಾಮನ ಅನುಗ್ರಹ ಅದು ಅಂತ. ಈ ಗುರುಪೀಠದ ಮೇಲೆ, ಈ ಬೆಳಗದ ಮೇಲೆ ಆಗಿರ್ತಕ್ಕಂಥ ರಾಮನ ಕೃಪೆ ಅದು. ಮನುಷ್ಯರು ಹಾಗೆ ಬರೋಕ್ಕೆ ಸಾಧ್ಯ ಇಲ್ಲ, ಕೇವಲ ಮನುಷ್ಯ ಮಾತ್ರ ಹಾಗೆ ಬಂದು ಸುತ್ತುವರಿಯಕ್ಕೆ ಸಾಧ್ಯವೇ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಸೇನೆ ಬಂದ್ಬಿಡ್ತಾವತ್ತು ಅಂತ. ಅದೊಂದು. ಈ ಸಾಮಾಜಿಕ ಜಾಲತಾಣಿಗರು, ಈ ಹುಡುಗರು ಎಷ್ಟು ಮಂದಿ ತುಂಬ ಆಶ್ಚರ್ಯ. ಹಾಗಂತ ಪೀಠದಿಂದ ಯಾವ ಪ್ರಯತ್ನವೂ ಕೂಡ ಇಲ್ಲ ಅಂತ. ಇದಕ್ಕಾಗಿ ಒಂದು ಸಭೆಯಾಗಿ ನೀವು ಹೀಗೆಲ್ಲ ಮಾಡಿ ಅಂಥದ್ದು ಯಾವುದೂ ಇಲ್ಲ. ಯಾರೋ ಕೆದರು ನೀನು ಹೀಗೆ ಬರಿ, ಹೀಗೆ ಮಾಡು, ಯಾವ ಸೂಚನೆಯೂ ಇಲ್ಲ. ಕೇವಲ ಸ್ವಯಂ ಪ್ರೇರಣೆ, ಕೇವಲ ಸ್ವೇಚ್ಛೆ ಅಲ್ಲ, ಸ್ವಚ್ಛಂದ ಮತ್ತು ಆತ್ಮಚ್ಛಂದ ಅನ್ನೋ 2 ಶಬ್ದ ಇದೆ ಸಂಸ್ಕೃತದಲ್ಲಿ. ಸ್ವಚ್ಛಂದ ಅಂದರೆ ಈ ಸ್ವೇಚ್ಛೆ, ಮನಸ್ಸಿಗೆ ಬಂದಾಗಿರೋದು ಮಾಡೋದು ಅಂತ. ಆತ್ಮಚ್ಛಂದ ಅಂದರೆ ಆತ್ಮ ಹೇಳಿದ ಹಾಗೆ ಮಾಡೋದು, ಆತ್ಮ ಹೇಳಿದ ಹಾಗಿರೋದು. ಈ ಆತ್ಮಚ್ಛಂದದ ಒಂದು ಸಮುದಾಯ ಇದು, ಒಂದು ಗುಂಪು ಇದು. ಅಂತರ್ಜಾಲದ ಸೇನಾನಿಗಳು ಅವರು ಎಲ್ಲಿಂದಲೂ ಹುಟ್ಟಿ ಬಂದರು ಇದ್ದಕ್ಕಿದ್ದಾಗೆ. ಹಾಗಾಗಿ ಆ ಸಪ್ತಶತಿಯ ಮಾತೃಗಣಗಳಿಗೆ ನಾವು ಇವ್ರನ್ನ ಹೋಲಿಸ್ತೇವೆ, ಈ ಜಾಲತಾಣಿಗರನ್ನ ಹೋಲಿಸ್ತೇವೆ. ಯಾಕೆಂದರೆ ಅಲ್ಲಿಯೂ ಕೂಡ ಹಾಗೆ ಅಮ್ಮ ಯಾವ ಪ್ರಯತ್ನವೂ ಮಾಡಲಿಲ್ಲ. ಅವಳ ಉಸಿರು ಸಹಜ ಉಸಿರುದು, ಆ ಉಸಿರಿನಿಂದ ಹುಟ್ಟಿ ಬಂದವರು ಅವರು. ಇವರು ಕೂಡ ಹಾಗೆ ಅಪ್ರಯತ್ನವಾಗಿ ಹುಟ್ಟಿ ಬಂದವರು. ನೋಡಿ, ಈ ಇಂಟರ್ನೆಟ್ ಅಥವಾ ಫೇಸ್ಬುಕ್ ಅಂದರೆ ಎಷ್ಟೋ ಜನರಿಗೆ ಟೈಮ್ ಪಾಸ್ ಅದು. ಎಷ್ಟೋ ಜನರಿಗೆ ಕಾಲ ಕಳೀಲಿಕ್ಕೆ ಒಂದು ದಾರಿ ಅದು. ಇನ್ನೆಷ್ಟೋ ಜನರಿಗೆ ಜೀವನವನ್ನೇ ಕಳ್ಕೊಳ್ಳೋಕೆ ಒಂದು ದಾರಿ ಅದು. ಆದರೆ ಈ ಹುಡುಗರಿಗೆ ಗುರು ಸೇವೆಗೆ ದಾರಿ ಆಯ್ತದು, ಪೀಠದ ರಕ್ಷಣೆಗೆ ದಾರಿ ಆಯ್ತದು. ಗೊತ್ತಿಲ್ಲ ಯಾವುದು ಯಾವ ಬಗೆಯ ಸಾಧನವಾಗ್ಬೋದು, ಯಾವತ್ತು ಗೊತ್ತಿಲ್ಲ ಅಂತ, ಕಂಡವರಿಲ್ಲ ಅಂತ.
ಶ್ರೀರಾಮನಿಗೆ ಕಪಿಕರಡಿಗಳು ಸೇನಾನಿಗಳಾದಂತ. ಕಪಿಕರಡಿಗಳಿಗೆ ಆಯುಧಗಳು ಯಾವುದು ಅಂದರೆ ಮರ, ಗಿಡ, ಕಲ್ಲು, ಮಣ್ಣು ಇಂಥದ್ದು ಆಯುಧಗಳಾದವು ಅವರಿಗೆ. ಹಾಗೆ ಅಂತರ್ಜಾಲವು ಕೂಡ, ಇಂಟರ್ನೆಟ್ ಕೂಡ ಬಹುದೊಡ್ಡ ಯುದ್ಧ ಮಾಧ್ಯಮವಾಯಿತು, ಯುದ್ಧ ಸಾಧನವಾಯಿತು. ಅವರೆಲ್ಲ ಭಾವಗಳನ್ನು ಮಹಾಪೂರ್ವವಾಗಿ ಹರಿಬಿಡಲಿಕ್ಕೆ ಒಂದು ಅವಕಾಶವಾಯಿತು. ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಳೋ ಹಾಗೆ ಸಾಧ್ಯ ಇಲ್ಲ ಆ ರೀತಿ ಮಾಡ್ಕೊಳ್ಳೋದಕ್ಕೆ. ನಿಮಗೊಂದು ಸತ್ಯ ನಾವು ಹೇಳ್ತೇವೆ ಇವತ್ತು. ಅದೇನು ಅಂದರೆ, ಇದೊಂದು ಮಿಥ್ಯಾರೋಪದ ಒಂದು ಪ್ರಕರಣ ಇದೆಯಲ್ಲ, ಇದರಲ್ಲಿ ದೂರ ಕೊಟ್ಟ ವ್ಯಕ್ತಿಯ ಹೇಳಿಕೆಯನ್ನು ಇವತ್ತುವರೆಗೆ ನಾವು ಓದಿಲ್ಲ ಅಂತ. ಈ ದಿನದವರೆಗೆ ನಾವು ಓದಿಲ್ಲ. ಆ ವ್ಯಕ್ತಿ ಏನು ಹೇಳಿದ್ಲೋ, ಆ ಹೇಳಿಕೆಯಲ್ಲಿ ಏನಿದೆ ಅನ್ನೋದನ್ನು ಅಕ್ಷರಗಳನ್ನು ನಾವು ಇವತ್ತು ಓದಿಲ್ಲ. ಅವರು ಇವರು ಮಾತಾಡುವಾಗ ಕೇಳಿದಷ್ಟು ನಮ್ಗೆ ಗೊತ್ತು ಹೊರತು ಸ್ವತಃ ನಾವು ಆ ದಾಖಲೆಯನ್ನು ಓದಿಲ್ಲ ಅಂತ. ನೀವು ನೋಡಿ, ಒಂದು 60 ಗಂಟೆಗಳ ಕಾಲ ನಮ್ಮನ್ನು ಪ್ರಶ್ನೆ ಮಾಡಿರ್ಬೋದು ಅಂತ. ಜಗತ್ತಲ್ಲಿ ಬಹುಶಃ ಇದು ಒಂದೇ ಕೇಸ್ ಅಂಥದ್ದು ಇರ್ಬೋದು ಅಂತ, ಇನ್ನೊಂದು ಕೇಸ್ ಅಂಥದ್ದು ಇಲ್ಲ ಅದು. ಯಾಕೆಂದರೆ ಯಾವುದೇ ಕಾರಣಕ್ಕೂ ಇಂಥದ್ದೊಂದು ಆರೋಪ ಬಂದಾಗ ಆ ಕಡೆ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಚೆನ್ನಾಗಿ ಓದ್ಕೋಬೇಕಾಗ್ತದೆ. ಯುದ್ಧ ನೀತಿಯು ಕೂಡ ಅದನ್ನು ಹೇಳ್ತದೆ. ಶತ್ರುವಿನ ಹೆಜ್ಜೆ ಏನು ಅದನ್ನು ಅರಿಯದೆ ನಾವು ಹೆಜ್ಜೆ ಆಡೋಕ್ಕೆ ಸಾಧ್ಯ ಇಲ್ಲ, ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಾವು ಅದನ್ನು ಮಾಡಲಿಲ್ಲ. ಪ್ರಶ್ನಿಸುವಾಗ ಬೇಕಾಗ್ತದೆ ಅಂತ, ನಮ್ಮನ್ನು ಪ್ರಶ್ನಿಸುವಾಗ ಅದು ಬೇಕಾಗ್ತದೆ ಅಂತ. ಅಲ್ಲಿ ಏನು ಹೇಳಿದೆ ಅಂತ ಗೊತ್ತಿಲ್ಲದಿದ್ರೆ ನಾವು ಅದಕ್ಕೆ ತಯಾರಾಗೋದು ಹೇಗೆ ಅಂತ. ನಾವು ತಯಾರಾಗಲೇ ಇಲ್ಲ, ಅದಕ್ಕೆ ಕೊನೆವರೆಗೂ ತಯಾರಾಗಲೇ ಇಲ್ಲ ಅಂತ. ಸಮಸ್ಯೆ ಅಂದರೆ ನಿಜವಾಗಿ ನಡೆದ ಘಟನೆ ಆಗಿದ್ದಿದ್ರೆ ಓದ್ಕೋಬೇಕು ಅಂತಿಲ್ಲ, ಗೊತ್ತಿರ್ತಿತ್ತು ಅಂತ. ಈ ನಿಜವಾಗಿ ನಡೆದ ಘಟನೆಯೂ ಅಲ್ಲ, ಇದು ಪೂರ್ತಿ ಕಥೆ ಬೇರೆ, ಇದು ಕಲ್ಪನೆ ಬೇರೆ ಇದು. ಹಾಗಾಗಿ ಓದಿದ್ರೆ ಗೊತ್ತಾಗೋಕ್ಕೆ ಸಾಧ್ಯವೇ ಇಲ್ಲ ಅದು. ನೀವು ಓದ್ಕೊಳ್ದೇ ಇದ್ರೆ ಅಲ್ಲಿ ಏನಿದೆ ಅಂತ ಗೊತ್ತಾಗೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಮತ್ತು ಓದಿದ್ರು ಕೂಡ ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ ಅದು, ನಮ್ಮ ಪ್ರಕಾರ. ಈಗ ಉದಾಹರಣೆಗೆ ಒಂದು ಕಟ್ಟಡ ನಿರ್ಮಾಣ ಆಗೋಕ್ಕಿಂತ ಮುಂಚೆ ಅಲ್ಲಿ ಘಟನೆ ನಡೆಯೋದು ಹೇಗೆ, ಅಥವಾ ನಾವೇ ಇಲ್ಲದೆ ಘಟನೆ ನಡೆಯೋದು ಹೇಗೆ, ನಮ್ಮನ್ನು ಇಟ್ಟುಕೊಂಡು ಒಂದು ಕಾರ್ಯಕ್ರಮವಿಲ್ಲದೆ ಕಾರ್ಯಕ್ರಮ ನಡೆಯೋದು ಹೇಗೆ, ಇಂಥ ಅನೇಕ ಪವಾಡಗಳಲ್ಲಿದೆ. ನಡಿಲಿಕ್ಕೆ ಸಾಧ್ಯ ಇಲ್ಲದಿರೋ ಪವಾಡಗಳು. ಎಲ್ಲ ಘಟನೆಗಳು ಜನನಿಬಿಡ ಪ್ರದೇಶದ ಮಧ್ಯದಲ್ಲಿ, ಸಾವಿರಾರು ಜನರ ಮಧ್ಯದಲ್ಲೇ ನಡೀತೇವೆ ಎಲ್ಲ ಘಟನೆಗಳು. ನಾವು ಅದನ್ನೇ ಹೇಳಿದ್ದು ಎಷ್ಟೋ ಸರ್ತಿ. ಆದರೆ ಇದು ಹೇಗಾಯ್ತು ಇದು ಅಂತ ಕಾರ್ಯಕ್ರಮದ ಆಯೋಜಕರಿಗೆ ಗೊತ್ತಿಲ್ಲ, ಕಾರ್ಯಕರ್ತರಿಗೆ ಗೊತ್ತಿಲ್ಲ, ರೂಮ್ಮೇಟ್ಗಳು ಒಟ್ಟಿಗಿರ್ತಾರೆ ಅವ್ರಿಗೆ ಗೊತ್ತಿಲ್ಲ, ಸಹ ಕಲಾವಿದರಿಗೆ ಗೊತ್ತಿಲ್ಲ, ಪರಿವಾರದವ್ರಿಗೆ ಗೊತ್ತಿಲ್ಲ, ಮಠಕ್ಕೆ ಬಂದ ಭಕ್ತರಿಗೆ ಗೊತ್ತಿಲ್ಲ, ನಮಗೇ ಗೊತ್ತಿಲ್ಲ ನಡೆಯೋದಾಗಿ ಇದು. ಈ ಶಿಷ್ಯರ ಜೀವನದಲ್ಲಿ ಪವಾಡಗಳಾಗ್ತಾವಲ್ಲ, ಎಷ್ಟು ಗುರುಗಳ ಜೀವನದಲ್ಲಿ ಇಂತಿಂಥ ಪವಾಡಗಳಾಗ್ತವೆ. ಯಾರಿಗೂ ಗೊತ್ತಿಲ್ಲದೆ ಘಟನೆಗಳು ನಡೀತವೆ ಅಂತ. ನಿಮಗಿಂಥ ವಿಸ್ಮಯಗಳು 100 ಇದೆ ಇದರಲ್ಲಿ ಅಂತ. ಈ ಪ್ರಕರಣದಲ್ಲಿ ಇವತ್ತು ಮಾತಾಡೋ ಹಾಗಿಲ್ಲ ನಾವು ಅದನ್ನು. ಒಂದು ಹಂತಕ್ಕೆ ಬಂದ್ರೆ ಆಮೇಲೆ ಮಾತಾಡ್ಬೋದು, ನೀವಷ್ಟು ಆಶ್ಚರ್ಯಪಡ್ತೀರಿ ನೋಡಿದ್ರೆ ಅದನ್ನ ಅಂತ. ಪ್ರತಿ ಪುಟದಲ್ಲಿ, ಪ್ರತಿ ಪ್ಯಾರಾದಲ್ಲಿ, ಪ್ರತಿ ಸಾಲಿನಲ್ಲಿ ಇಂಥದ್ದನ್ನು ತೋರಿಸ್ಬೋದು ಅಂತ. ನಮ್ಮ ದೊಡ್ಡ ಗುರುಗಳು ಪರಿವಾರದಲ್ಲಿ ಒಬ್ಬ ಆತ ಇದ್ದ, ಮೂರೂರಿನ ಒಬ್ಬ ಪರಿವಾರದಲ್ಲಿ ಒಬ್ಬ ಇದ್ದ. ಆತನಿಗೂ ಹಳೆ ಶಾಸ್ತ್ರಗಳಿಗೂ ಆಗ್ತಿರ್ಲಿಲ್ಲ, ಆ ಕಾಲದ ಹಳೆ ಕಾಲದ ಕಥೆ. ಹಾಗಾಗಿ ಆತ ಶಾಸ್ತ್ರಗಳಿಗೆ ಏನಾದ್ರು ಕಿರಿಕಿರಿ ಮಾಡ್ತಾ ಇದ್ದ. ಉದಾಹರಣೆಗೆ ಬಡಿಸುವಾಗ ಶಾಸ್ತ್ರಗಳು ಆ ಕೊನೆಯಲ್ಲಿ ಕೂತಿದ್ದಾರೆ ಅಂದ್ರೆ ಈ ಕೊನೆಯನ್ನು ಶುರು ಮಾಡೋದು, ಬೇಕು ಅಂತ ಜಾಸ್ತಿ ಬಡಿಸಿ ಖಾಲಿ ಮಾಡಿಬಿಡೋದು ಅವ್ರ ಹತ್ರ ಹೋಗೋ ಹೊತ್ತಿಗೆ. ಅಲ್ಲಿ ಏನಾರು ಕೀಟ್ಲೆ ಮಾಡ್ತಾ ಇದ್ದ. ಶಾಸ್ತ್ರಗಳು ಅನಿವಾರ್ಯವಾಗಿ ಗುರುಗಳ ಹತ್ರ ದೂರ ಹೇಳಿದ್ರು, ಇವನು ಈ ಥರ ಕಿರುಕುಳ ಕೊಡ್ತಾ ಇದ್ದಾನೆ, ತೊಂದರೆ ಮಾಡ್ತಾ ಇದ್ದಾನೆ. ಗುರುಗಳು ಕರೆಸಿದ್ರು ಆತನನ್ನು. ಏನಪ್ಪ ಭಾಳ ತಪ್ಪು ಮಾಡ್ತಾ ಇದ್ದೀನಿ ಅಂತ, ಏನು ಕತೆ ನಿಂದು? ಅದಕ್ಕೆ ಆತ ಗುರುಗಳು ಭಾಳ ಜೋರಿದ್ದ ಅವನು. ಗುರುಗಳ ಹತ್ರ ಹೇಳ್ತಾನೆ, ಸಂಸ್ಥಾನ ಪುಸ್ತಕದಲ್ಲಿ ಅಲ್ಲೊಂದು ತಪ್ಪಿದ್ರೆ ತಿದ್ದಬಹುದು, ಅಧ್ಯಾಯಕ್ಕೆ ಬಂದಿದ್ದು ತಪ್ಪಿದ್ರು ತಿದ್ದಬಹುದು, ಪುಟಕ್ಕೆ ಒಂದು ತಪ್ಪಿದ್ರು ತಿದ್ದಬಹುದು. ಆದರೆ ಪುಸ್ತಕದ ಪ್ರತಿ ಅಧ್ಯಾಯದ, ಪ್ರತಿ ಪುಟದ, ಪ್ರತಿ ಪ್ಯಾರಾದ, ಪ್ರತಿ ವಾಕ್ಯದ, ಪ್ರತಿ ಪದದ, ಪ್ರತಿ ಅಕ್ಷರ ತಪ್ಪಿದ್ರೆ ತಿದ್ದೋಕೆ ಶುರು ಮಾಡೋದು ಎಲ್ಲಿಂದ, ಯಾವುದನ್ನು ತಿದ್ದೋದು ನಾನು? ಅಂದರೆ ಶಾಸ್ತ್ರಿಗಳು ಹಾಗೆ ಹೇಳ್ತಾರೆ ಅಂತ, ಎಲ್ಲವನ್ನೂ ತಪ್ಪು ಅಂತ ಹೇಳ್ತಾರೆ, ಕೂತಿದ್ದು ನಿಂತಿದ್ದೆಲ್ಲ ತಪ್ಪು ಅಂತ ಹೇಳ್ತಾರೆ ಅನ್ನೋದಕ್ಕೆ ಅವನು ಹೇಳೋದು. ಶಾಸ್ತ್ರಗಳು ತೋರಿಸಿ ತಪ್ಪಲ್ಲ ತಿದ್ಕೊಳ್ಳೋದಾದ್ರೆ ಅದು ಇಡೀ ನಾನೇ ಬೇರೆ ಆಗಿಬಿಡ್ಬೇಕಾಗ್ತದೆ ಅಂತ, ಬರುತ್ತೆ ಅಂತ, ನನ್ನ ಜಾಗದಲ್ಲಿ ಹೊಸ ಮನುಷ್ಯ ಬರಬೇಕಾಗ್ತದೆ ಅಂತ. ಹಾಗೆ
ಅದನ್ನು ತಿದ್ದೋ ಅನೇಕ ಪ್ರಯತ್ನಗಳು ನಡೆದಿದ್ದಾವೆ. ಅದನ್ನ ಅದು ಹೇಗಿದೆ, ಅದ್ರ ಪರಿಸ್ಥಿತಿ ಹೇಗಿದೆ ಅಂದರೆ, ಪ್ರತಿ ಅಧ್ಯಾಯ, ಪ್ರತಿ ಅಕ್ಷರ, ಪ್ರತಿ ಪ್ಯಾರಾಗ್ರಾಫ್, ಪ್ರತಿ ಪದ ಎಲ್ಲ ಇರೋದೇ ಹಾಗೆ. ಅಸಂಭವಗಳ ಮೂಟೆ ಅದೊಂದು ಅಂತ. ಅಸಂಗತಿಗಳು, ವಿಸಂಗತಿಗಳು. ನಿಮ್ಗೆ ಉದಾಹರಣೆ ಬೇಕಾದ್ರೆ ಅಲ್ಲಿ ನೋಡ್ಬೋದು ಅಂತ. ಆದರೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಸುಳ್ಳು ಮತ್ತು ಸತ್ಯ ಎರಡನ್ನೊಂದು ವ್ಯಕ್ತಿಯಿಂದ ಪರಿಗಣಿಸಿದರೆ, ಈ ಸತ್ಯ ಪಾದುಕೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆನೆ, ಸತ್ಯ ಏನು ಪಾದುಕೆ ಹಾಕ್ಕೊಳ್ತಾ ಇದೆ, ಅಷ್ಟೊತ್ತಿಗೆ ಸುಳ್ಳಿಗೆ ಅರ್ಧ ಪ್ರಪಂಚ ತಿರುಗಡೆ ಆಗಿರ್ತದೆ ಅಂತ. ರನ್ನಿಂಗ್ ರೇಸ್ ಹೇಗಿರ್ತದೆ ಅಂದರೆ, ಇಬ್ಬರ ಮಧ್ಯೆ ಸತ್ಯ ಇನ್ನೂ ಚಪ್ಪಲಿ ಹಾಕ್ಕೊಳ್ತಾ ಇದೆ. ಚಪ್ಪಲಿ ಬೇಡ ಅಂತ ಪಾದುಕೆ ಅಂತಂದು ನಾವು, ಅದಕ್ಕಾಗಿ ಪಾದುಕೆ ಹಾಕ್ಕೊಳ್ತಾ ಇದೆ, ಇನ್ನು ಹೊರಡ ತಯಾರಿ ಶುರುವಾಗಿಲ್ಲ ಹೊರಡಕ್ಕೆ ಇನ್ನು ಅಂತ. ಅಷ್ಟರ ಒಳಗೆ ಸುಳ್ಳಿಗೆ ಇಡೀ ಪ್ರಪಂಚ ಓಡಾಡಿ ಬಂದಾಗಿರ್ತದೆ ಅಂತ. ನಮ್ಮ ವಿಷಯಕ್ಕೂ ಆಗಿದ್ದಿದೆ. ಆದರೆ ಈ ಪ್ರಕರಣದಲ್ಲಿ ಮಾತ್ರ ಹಾಗಾಗಲಿಲ್ಲ. ಈ ಪ್ರಕರಣದಲ್ಲಿ ಮಾತ್ರ ಸತ್ಯಕ್ಕೆ ಮರೆ ಬರಲಿಲ್ಲ. ನೀವು ಬಿಡಲಿಲ್ಲ ಅಂತ. ನಮ್ಗೆ ಯಾಕೆ ತುಂಬ ಹೆಮ್ಮೆ ಅಂತ ಅನಿಸ್ತದೆ ಅಂದರೆ, ಬಹುಶಃ ನೀವು ನಮ್ಮನ್ನು ಕೇಳಿ ನಾವು ನಿಮಗೆಲ್ಲ ವಿವರಣೆ ಕೊಟ್ಟ ಮೇಲೆ ನೀವು ನಮ್ಮ ಪರವಾಗಿ ಹೋರಾಡಿದರೆ ದೊಡ್ಡ ಸಂಗತಿ ಅಂತ ಅನಿಸ್ತಿರಲಿಲ್ಲ ನಮಗದೇನು. ಆದರೆ ನಮ್ಮ ಶಿಷ್ಯರು ಹೇಗಿದ್ದಾರೆ ಅಂದರೆ, ಒಂದು ದಿನ ಒಬ್ಬರು ಬಂದು ನಮ್ಮನ್ನು ವಿವರಣೆ ಕೇಳಲಿಲ್ಲ ಅಂತ, ಇದೇನು ಅಂತ ಕೇಳಲಿಲ್ಲ ಅಂತ, ಇದು ಯಾಕೆ ಅಂತ ಕೇಳಲಿಲ್ಲ ಅಂತ. ಈ ಹುಡುಗರು ಇಷ್ಟು ಹೋರಾಡಿದ್ರಲ್ಲ, ಒಬ್ಬ ಹುಡುಗ ಒಂದು ದಿನ ಒಂದು 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 ಸಣ್ಣ ಕಣ್ಣು ನೋಡಿದ್ರು ಕೂಡ ಪ್ರಶ್ನೆ ಕೇಳಲಿಲ್ಲ ಅಂತ. ನಮಗೆ ಬೇರೆ ಯಾವ ಪ್ರಶಸ್ತಿಯೂ ಬೇಡ, ಅಗತ್ಯ ಇಲ್ಲ ನಮಗೆ. ಕಾನೂನು ಪ್ರಕಾರ ನಾಳೆ ಆಗೋದಾಗ್ತದೆ, ಅದರಲ್ಲಿ ಸದ್ಯಕ್ಕೆ ವಿಜಯ ಆಗ್ತದೆ ಕಾನೂನಲ್ಲಿ, ನಮ್ಗೆ ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಅದಿರಲಿ ಅದು ನಿಜವಾದ ವಿಜಯ ಯಾವುದು ಅಂದರೆ, ನಾವು ನಿಮ್ಮೆಲ್ಲರ ಮುಂದೆ ಹೇಳ್ತೇವೆ, ಆತ್ಮದಿಂದ ಹೇಳ್ತೇವೆ ನಿಮಗೆ ಈ ಮಾತುಗಳನ್ನು. ನಮ್ಮೊಳಗಿನ ಪ್ರಭು ನಮ್ಮನ್ನು ಒಪ್ಪಿದ್ದಾನೆ, ನಮಗದು ಸಾಕು. ಮತ್ತೆ ನಮ್ಮನ್ನು ನೀವುಗಳು ಒಪ್ಪಿದ್ದೀರಿ. ನಮ್ಮ ಬದುಕಿರೋದು ನಮ್ಮೊಳಗಿನ ಪ್ರಭುವಿಗಾಗಿ ನಮ್ಮ ಬದುಕಿರುವಂಥದ್ದು, ನಮ್ಮ ಬದುಕಿರೋದು ನಿಮಗಾಗಿರುವಂಥದ್ದು. ಇದೆರಡು ಒಪ್ಪಿದ ಮೇಲೆ ಯಾರು ಏನಾದರೂ ಏನು, ಯಾರು ಏನು ಹೇಳಿದರೆ ಏನು, ನಮ್ಮ ನಿಜವಾದ ವಿಜಯ ಆಗಿ ಹೋಗಿದೆ ಅಂತ. ನಮಗಾಗಬೇಕಾದ್ದೇನಿಲ್ಲ ಅಂತ. ಉಳಿದಿದ್ದು ಕೇವಲ ವ್ಯಾವಹಾರಿಕವಾದ ಪ್ರಕ್ರಿಯೆ ಮಾತ್ರ, ಬೇರೆ ಏನೂ ಬಾಕಿ ಉಳಿದಿಲ್ಲ. ಅದನ್ನೇ ಹೇಳಿದ್ ನಾವು. ಮುತ್ತು ರತ್ನಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಅತಿಶಯೋಕ್ತಿ ಹೇಳಿದ್ದಲ್ಲ ನಾವು. ಎಲ್ಲ ಸಿಗ್ತಾರೆ ಅಂತ ಶಿಷ್ಯರು, ಹಾಗೆ ಗುರುವನ್ನು ಒಪ್ಕೊಳ್ಳುವಂಥ ಶಿಷ್ಯರು ಎಲ್ಲಿ ಸಿಗ್ತಾರೆ ಹೇಳಿ? ಈ ಜಗತ್ತಲ್ಲಿ ಬೇರೆ ಯಾವ ಗುರುವಿಗಿಂತ ಶಿಷ್ಯರಿದ್ದಾರೆ ಅಂತ? ಇಲ್ಲ, ಖಂಡಿತ ಇಲ್ಲ. ಒಂದೊಂದು ಗುರುಗಳು ಪಡ್ತಾ ಇರೋ ಕಷ್ಟ ನೋಡಿದರೆ ಬಹಳ ಕಷ್ಟ ಇದೆ ನಿಜವಾಗಿ ಕೂಡ. ಅಥವಾ ಈ ಪೆಟ್ಟಿದೆಯಲ್ಲ, ಈ ಬಗೆಯ ಪೆಟ್ಟಿದೆಯಲ್ಲ, ಈ ಪೆಟ್ಟು ತಿಂದು ಬದುಕಿದ ಗುರುವೇ ಇಲ್ಲ. ನಮ್ಮ ಸಮಕಾಲದಲ್ಲಿ ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದೇವೆ, ಈ ದೇಶದಲ್ಲಿ ನೋಡ್ತಾ ಇದ್ದೇವೆ. ಈ ಪೀಠಕ್ಕೆ ನಮ್ಮಲ್ಲಿ ಆರ್ಥಿಕ ಸಂಪತ್ತು, ಅಂಥ ಆರ್ಥಿಕ ಸಂಪತ್ತು ಇರ್ತಕ್ಕಂಥ ಮಠ ಅಲ್ಲ ಇದು. ಯಾಕೆಂದರೆ ಹಾಗೆ ಬಂದರೆ ಈಗ ಹೋದಂಥದ್ದಷ್ಟೇ. ಇದು ಶಂಖದಿಂದ ಬಂದರೆ ತೀರ್ಥ ಅಂತ ಹೇಳ್ತಾರಲ್ಲ, ನೀವು ಶಂಖಕ್ಕೆ ನೀರು ಹಾಕಿದ್ರೆ ಶಂಖ ನಿಮಗೆ ತೀರ್ಥ ಕೊಡ್ತು ಅಂತ. ಹಾಗೆ ನಾವು ಬದುಕಿ ಬಾಳ್ದವರು. ಹಾಗಾಗಿ ಇದಕ್ಕಿಂತ ಎಷ್ಟೋ ಸಹಸ್ರ ಪಾಲು ಮಿಗಿಲಾದ ಸಂಪತ್ತು ಇರ್ತಕ್ಕಂಥ ಮಠಗಳಿದ್ದಾವೆ. ತಲೆ ಲೆಕ್ಕ ಹಾಕಿದರೆ ಕೋಟಿಗಟ್ಟಲೆ ಶಿಷ್ಯರಿರ್ತಕ್ಕಂಥ ಮಠಗಳಿದ್ದಾವೆ. ಅವರೆಲ್ಲ ಇವತ್ತು ಅವ್ರ ಮೇಲೆ ಇಂಥ ಆಘಾತಗಳು ಬಂದಾಗ ಅವರಿಗೆ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯವೇ ಆಗಿಲ್ಲ ಅಂತ. ಆಗಬಾರ್ದೆಲ್ಲ ಆಗಿದೆ ಅವರಿಗೆ, ಇಲ್ಲಿ ಮಾತ್ರ ಅಂತ. ಹಾಗೇನೂ ಆಗದೆ ಇರುವಂಥದ್ದು. ಎಂತೆಂಥ ಪ್ರಯತ್ನಗಳು ನಡೆದು ಈ 1 ವರ್ಷದ ಅವಧಿಯಲ್ಲಿ. ನಿಮಗದರ ಪ್ರತಿಶತ 1% ಮಾತ್ರ ಗೊತ್ತಿದೆ. ನಿಮಗೆ ಕಾಣ್ತಾ ಇರೋದು ಹಿಮಗಡ್ಡೆಯ ಒಂದು ತುದಿ ಮಾತ್ರ ಅಂತ, ಒಳಗಡೆ ಪರ್ವತ ಇದೆ ಅಂತ. ಏನು ನಡೀತು ಅನ್ನುವುದರ ಒಂದು ಬಿಂದು ಮಾತ್ರ ನಿಮಗೆ ಗೊತ್ತಿರುವಂಥದ್ದು ಅಂತ. ನೀವು ದುಃಖ ಪಡ್ತೀರಿ, ಏನಾಗ್ತಾ ಇದೆ ನೋಡಿ ನೀವು ದುಃಖ ಪಡ್ತೀರಿ. ನೀವು ಏನಾಗ್ತಾ ಇದೆಯೋ ಅದನ್ನು ನೋಡಿ ದುಃಖ ಪಡ್ತೀರಿ. ನಾವು ದುಃಖ ಪಡ್ತಾ ಇಲ್ಲ. ಯಾಕೆ ದುಃಖ ಪಡ್ತಾ ಇಲ್ಲ ಅಂದರೆ, ಏನಾಗಿಲ್ಲ ಅಂತ ಗೊತ್ತಿದೆ ನಮಗೆ. ಏನೇನು ಮಾಡೋ ಪ್ರಯತ್ನಗಳು ನಡೆದಿತ್ತು, ಈ ಪೀಠವನ್ನು, ನಮ್ಮನ್ನು ನಿಮ್ಮನ್ನು ಏನೇನು ಮಾಡೋ ಪ್ರಯತ್ನಗಳು ನಡೆದಿತ್ತು ಅಂತ ಗೊತ್ತಿದೆ ನಮಗೆ.
ಅದು ಯಾವುದೂ ನಡೆದಿಲ್ಲ ಅಂತ. 100ರಲ್ಲಿ 3 ನಡೆದಿದ್ದು, 97 ನಡೀಲಿಲ್ಲ ಅಂತ. ಹಾಗಾಗಿ ನಾವು ಸಮಾಧಾನದಲ್ಲಿದ್ದೇವೆ ಇವತ್ತು ಕೂಡ. ಹಬ್ಬ ಅದಾಗೋದಿತ್ತು, ಇದಾಗೋದಿತ್ತು, ಇದಕ್ಕೆ ತಯಾರಿ ಆಗಿತ್ತು, ಅದು ಆಗೇ ಬಿಡ್ತಿತ್ತು, ಅದು ಯಾವುದೂ ಆಗಲಿಲ್ಲ ಅಂತ. ರಾಮನ ಕೃಪೆ ಒಂದೇ ಕಾರಣ, ಅದಕ್ಕೆ ಬೇರೆ ಏನು ಕಾರಣ ಅಲ್ಲ, ಅದಕ್ಕೆ ಕೇವಲ ರಾಮನ ಕೃಪೆ ಮಾತ್ರ. ಅದಿಲ್ಲದಿದ್ದರೆ ಎಂತೆಂಥ ವ್ಯಕ್ತಿಗಳು ಇದರಲ್ಲಿ ಇದ್ದರು, ಎಂತೆಂಥ ವ್ಯಕ್ತಿತ್ವಗಳು ಇದರಲ್ಲಿ ಇದ್ವು ಅನ್ನೋದು ನಿಮ್ಮ ಊಹೆಗೆ ಮೀರಿದ್ದದು ಅಂತ. ಇದನ್ನು ಮುಗಿಸಲಿಕ್ಕೆ, ಇದನ್ನು ಇಲ್ಲ ಅಂತ ಮಾಡ್ಲಿಕ್ಕೆ ಹೊರಟವ್ರು ಎಂತೆಂಥವ್ರು ಇದ್ದರು ಅಂತ, ಅವ್ರ ಬಳಿ ಎಂತೆಂಥ ಬಲ ಇತ್ತು ಅಂತ. ಕೌರವರ ಬಳಿ 11 ಅಕ್ಷೋಹಿಣಿ ಇತ್ತು ಅಂತ, ಮತ್ತು ಈ ಕಲಿಯುಗದ ಪಾಂಡವರ ಬಳಿ 1 ಅಕ್ಷೋಹಿಣಿ ಇರಲಿಲ್ಲ ಅಂತ. ಆದರೆ ಇದ್ದಿದ್ದು ಮಾತ್ರ ನಿಜವಾಗಿತ್ತು ಅಂತ, ಸ್ವಲ್ಪನೇ ಇತ್ತು, ಇದ್ದಿದ್ದು ಮಾತ್ರ ನಿಜವಾಗಿತ್ತು. ನಾವು ಈ ಜರ್ಸಿ ದನ ಮತ್ತು ಹಳ್ಳಿ ನಮ್ಮ ದೇಶ ಗೋವಿನ ಬಗ್ಗೆ ಹೇಳ್ತಾ ಇರ್ತೇವೆ. ಜರ್ಸಿ ದನ 25 ಲೀಟ್ರ್ ಕೊಡ್ತದೆ, 25 ಲೀಟ್ರ್ ಕೊಡ್ತದೆ ಜರ್ಸಿ ದನ. ನಮ್ಮ ಹಳ್ಳಿ ದೇಶಿ ಗೋವು ಇದೆಯಲ್ಲ, ಅದು 2 ಲೀಟ್ರ್ ಕೊಡ್ತದೆ, ಆದರೆ ಅದು ಕೊಡೋದು ಹಾಲು ಅಂತ. ಹಾಗೆ ನಮ್ಮ ಹತ್ರ ಇರೋದು ಇಷ್ಟೇ, ಆದರೆ ಇರುವಷ್ಟು ನಿಜವಾಗಿ ಇದೆ ಅಂತ, ನಿಜವಾದ್ದು ಅಂತ, ನಿಜವಾದ್ದು, ನಿಜವಾದ ಶಿಷ್ಯ ಸಂಪತ್ತು, ನಿಜವಾದ ದೈವ ಕೃಪೆ ಅಂತ, ಮತ್ತು ನಿಜವಾದ ನಿಜ. ಅದಷ್ಟು ಇದ್ದದ್ರಿಂದ ನಿಮ್ಮ ಮುಂದೆ ನಾವು ಕೂತ್ಕೊಂಡಿದ್ದೀವಿ, ಇವತ್ತು ನಮ್ಮ ಮುಂದೆ ನೀವು ಕೂತ್ಕೊಂಡಿದ್ದೀರಿ. ಅದಿಲ್ಲದಿದ್ದರೆ ಈ 1 ವರ್ಷ ಮೊದಲೇ ಈ ಪೀಠವನ್ನು ಬರೆಸಿ ಆ ಸ್ಥಳದಲ್ಲಿ ಒಂದಷ್ಟು ಮಾಲಿನ್ಯ ಇಟ್ಟಿರ್ತಾ ಇದ್ರು, ಬೇರೆ ಏನಿಲ್ಲ ಅಂತ. ಹಾಗಾಗಿ ಅಂತಹ ಒಂದು ಈ ಮಹಾಧರ್ಮ ಯುದ್ಧದಲ್ಲಿ ಸೇನಾನಿಗಳಾಗಿ ಹೋರಾಡಿರ್ತಕ್ಕಂಥ ಸಾಮಾಜಿಕ ಜಾಲತಾಣಿಗರು, ನೀವೊಂದು ಶಕ್ತಿ ಅಂತ, ನೀವೊಂದು ಶಕ್ತಿ, ಅಸಂಖ್ಯ ಬಿಂದುಗಳನ್ನ ಸೇರಿದ್ದೀರಿ. ಹಾಗಾಗಿ ನೀವು ಸಾಗರ, ನೀವು ಪಿಸುಕೊಟ್ಟಿದ್ರೆ ಬೋರ್ಗರೈತೆ, ಅದು ನೀವು ಪಿಸುಕೊಟ್ಟಿದ್ರೆ ಸಾಕು ಅಂತ. ನೀವು ಕೈ ಎತ್ತಿದ್ರೆ ಸುನಾಮಿ, ಅದು ಪ್ರಚಂಡ ಶಕ್ತಿ ನಿಮ್ಮ ಹತ್ರ ಇದೆ, ಪ್ರಚಂಡವಾಗಿರ್ತಕ್ಕಂಥ ಶಕ್ತಿ. ಯಾಕೆಂದ್ರೆ ಒಬ್ಬೊಬ್ಬ ವ್ಯಕ್ತಿ ಕೂಡ ಅಸಲಿ ಅಂತ ಅಲ್ಲಿರುವಂಥದ್ದು, ನಕಲಿ ಇಲ್ಲ ಅಲ್ಲಿ, ಅಸಲಿ ಅಂತ. ಹಾಗಾಗಿ ಈ ಒಂದೊಂದನ್ನು ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಬ್ಬೊಬ್ಬ ಸತ್ಯವಂತನ ಎದುರಿಸಲಿಕ್ಕೆ, ಒಂದೊಂದು ಸತ್ಯ ಎದುರಿಸಲಿಕ್ಕೆ 100 ಸುಳ್ಳಿಗೂ ಕೂಡ ಸಾಧ್ಯ ಇಲ್ಲ. ಅಂಥ ಪ್ರಚಂಡ ಶಕ್ತಿಯ ಸಂಘಾತ ಇಲ್ಲಿರುವಂಥದ್ದು ಅಂತ. ನೀವು ಬೇಕು ನಮಗೆ, ಈಗಲೂ ಬೇಕು, ಮುಂದೆಯೂ ಬೇಕು, ಎಂದೂ ಬೇಕು, ಎಂದೆಂದೂ ಬೇಕು. ಬಹುಶಃ ನಮಗೆ ಅತ್ಯಂತ ಪ್ರಿಯವಾಗುವ ಮಂತ್ರ ಗುರುಸ್ತುತಿ, ಅತ್ಯಂತ ಪ್ರಿಯವಾಗುವಂಥದ್ದು. ಇಂದಿನಿಂದ ಕೊನೆಯ ಕ್ಷಣದವರೆಗೂ ನಮಗೆ ನಮ್ಮ ಹೃದಯದಲ್ಲಿ ಚಿತ್ತಭಿತ್ತಿಯಲ್ಲಿ ಚಿರಸ್ಥಾಯಿ ಉಳಿಯುವ ಮಂತ್ರ ಯಾವುದು ಅಂದರೆ ಅದೇ ಮಂತ್ರ, ನಾವಿದ್ದೇವೆ ಅನ್ನೋ ಮಂತ್ರ ಇದೆಯಲ್ಲ, ಆ ಮಂತ್ರ ಇನ್ನೆಂದೂ ನಮಗೆ ನಮ್ಮ ಮನಸ್ಸಲ್ಲಿ ಮಾಸದೆ ಉಳಿಯುವಂಥದ್ದು. ಹಾಗಾಗಿ ಆ ಮಂತ್ರದ ಜೊತೆಗೆ ಸದಾಕಾಲವು ನಮ್ಮ ಜೊತೆಗೆ ನೀವು ಬೇಕು, ಮತ್ತು ನಿಮ್ಮ ಜೊತೆಗೆ ನಾವಿದ್ದೇವೆ, ಇನ್ನೆಂದಿಗೂ ನಿಮ್ಮ ಜೊತೆಗೆ ನಾವಿದ್ದೇವೆ. ಈ ಒಂದು ಸಮನ್ವಯ, ಈ ಸಂಘಾತ ಪ್ರಪಂಚಕ್ಕೆ ಶುಭವನ್ನುಂಟು ಮಾಡಲಿ ಎನ್ನುವ ಒಂದು ಆಶಂಸೆಯನ್ನು ಮಾಡ್ತೇವೆ. ಹಾಗೆ ಪ್ರಸನ್ನ ರಚಿಸಿದ ರಾಘವಾನುಗ್ರಹ ಕೃತಿ, ಆ ಕೃತಿ ಬಗ್ಗೆ ಕೂಡ ನಾವು ಹೇಳೋದಿಷ್ಟೇ. ಘಟನೆಗಳು ತುಂಬ ನಡೆದಿದ್ದಾವೆ, ತುಂಬ ಘಟನೆಗಳು ನಡೆದಿದ್ದಾವೆ. ಈ ಪ್ರಪಂಚದ ವಿಷಮತೆ ಏನು ಅಂದರೆ, ಅಂಥ ಘಟನೆಗಳು ಯಾರಿಗೂ ಗೊತ್ತಾಗೋದಿಲ್ಲ, ನಡೆದ ಅಂಥ ಘಟನೆಗಳು ಯಾರಿಗೂ ಗೊತ್ತಾಗೋದಿಲ್ಲ, ನಡೀತಾ ಇರೋ ಇಂಥ ಘಟನೆಗಳು ಎಲ್ಲರಿಗೂ ಗೊತ್ತಾಗ್ತವೆ ಅಂತ. ಇದು ಈ ಕಾಲದ ವಿಪರ್ಯಾಸ ಇದು. ಅದು ಇರೋದೇ ಹಾಗೆ ಅದು ಅಂತ. ನಡೆದ ನಿಜವಾದ ಘಟನೆಗಳು, ಶುಭವಾದ ಘಟನೆಗಳು ಗೊತ್ತಾಗೋದಿಲ್ಲ ಯಾರಿಗೂ ಅಂತ. ಇಂಥದ್ದು ಎಲ್ಲರೂ ಮಾತಾಡೋರು ಅದನ್ನು, ಎಲ್ಲರೂ ಚರ್ಚೆ ಮಾಡೋರು ಅದನ್ನು. ಒಂದು ಪ್ರಯತ್ನವನ್ನು ಪ್ರಸನ್ನ ಮಾಡಿದ್ದಾನೆ. ಪ್ರಸನ್ನನ ಪೂರ್ವಿಕರು ತುಂಬ ಗುರುಸೇವೆಯನ್ನು ಮಾಡಿದವರು, ನಾವು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈತ ತನ್ನ ಪೂರ್ವಜರಿಗಿಂತ ಒಂದು ಹೆಜ್ಜೆ ಮುಂದಿದ್ದಾನೆ ಈ ಪ್ರಸನ್ನ. ನಿಮಗೆಲ್ಲ ಗೊತ್ತಿರಲಿ, ಈ ಪೀಠಕ್ಕೆ ಉತ್ತರಾಧಿಕಾರನ ಆಯ್ಕೆ ಮಾಡುವಾಗ ಗುರುಗಳ ದೃಷ್ಟಿ ಬೇರೆ ಬೇರೆಯವರ ಮೇಲೆ ಹರಿದಿತ್ತು. ಅದರಲ್ಲಿ ಒಂದು ಶುಭ ದೃಷ್ಟಿ ಈತನ ಮೇಲೆ ಹರಿದಿತ್ತು, ಪ್ರಸನ್ನ ಮಾವಿನಕುಳಿ ಮೇಲೆ ಹರಿದಿತ್ತು. ಅಂಥವರು ಕೊನೆವರೆಗೂ ಮಠದ ಜೊತೆಗಿರ್ತಾರೆ, ನಾವು ಅದನ್ನು ನೋಡಿದ್ದೇವೆ ಅಂತ.
ಈಗ ಅಲ್ಲ ಅಂತ. ಹಿಂದೆ ಕೂಡ ಶೀಗಹಳ್ಳಿ ಶಿವಾನಂದರಂತ, ಅವರು ಹಿಂದಿನ ರಾಘವೇಶ್ವರ ಭಾರತಿಗಳು ಅವರನ್ನು ಹೀಗೆ ನೋಡಿದ್ರಂತೆ, ಇವನಾಗ್ಬೋದು ಉತ್ತರಾಧಿಕಾರಿ ಆಗಲಿಕ್ಕೆ ಅಂತ. ಆದರೆ ಶಿಷ್ಯ ಪರಿಗ್ರಹಕ್ಕೆ ಕೆಲವೇ ದಿನಗಳಿದ್ದಾಗ ಆತನನ್ನು ಅಡಗಿಸಿಬಿಟ್ರು, ಅಪಹರಿಸಿಬಿಟ್ರು ಆ ಶಿಶುವನ್ನು, ಆ ವಟುವನ್ನು ಅಂತ. ಆದರೆ ಆತ ಸಂತನಾಗಿಯೇ ಆದ, ಅವಧೂತನಾದ, ಪರಿಪೂರ್ಣನಾದ, ಪರಮಜ್ಞಾನಿಯಾದ ಶ್ರೀಧರ ಸ್ವಾಮಿಗಳಂತವರಿಗೆ ಗುರುವಾದ ಅಂತ. ಶೀಗಹಳ್ಳಿ ಶಿವಾನಂದರನ್. ಇವತ್ತು ಕೂಡ ನಮ್ಮ ಪರಂಪರೆ ಇಬ್ಬರು ಗುರುಗಳ ಆರಾಧನೆ ನಡೀತಿದೆ ಅಲ್ಲಿ ಶಿವಾನಂದರ ಆಶ್ರಮದಲ್ಲಿ, ಶೀಗಹಳ್ಳಿಯಲ್ಲಿ. ನಮ್ಮ ದೊಡ್ಡ ಶಾಸ್ತ್ರಿಗಳು ಅವನೊಂದು ಸಾರಿ ರಾಮಚಂದ್ರ ಭಾರತಿಗಳು ಹೀಗೆ ನೋಡಿದಂತೆ ಶಿಷ್ಯ ಪರಿಗ್ರಹ ಸಮಯದಲ್ಲಿ. ಬಾಯ್ಬಿಟ್ಟು ಹೇಳಲಿಲ್ಲ, ತಂದೆ ಹತ್ರ ಕೇಳಿದ್ರು, ಏನು ಮಾಡ್ತಾನೆ ಇವನು, ವೇದಾಧ್ಯಯನ ಆಗಿದೆಯೇನು ಇವನಿಗೆ? ಎಲ್ಲೋ ಒಂದು ಕಡೆಗೆ ಅವರು ಉತ್ತರಾಧಿಕಾರಿಗೆ ಹುಡುಕ್ತಾ ಇದ್ದಾರೆ. ಅವರು ಸುಮ್ಮನೆ ಒಂದ್ಸರಿ ಈಗ ನೋಡಿದ್ದಾರೆ ಅಂತ ದೊಡ್ಡ ಶಾಸ್ತ್ರಿಗಳನ್ನು. ಅವರು ಕೊನೆಯ ಉಸಿರಿನವರೆಗೆ ಮಠದ ಸೇವೆ ಮಾಡಿದರು ಅವರು ದೊಡ್ಡ ಶಾಸ್ತ್ರಿಗಳು. ಹಾಗೆ ಪ್ರಸನ್ನ ಕೂಡ, ಪ್ರಸನ್ನ ಮಗುವಾಗಿದ್ದಾಗಲೇ ಮಠಕ್ಕೆ ತುಂಬ ಬೆಳಕಿ. ಅನೇಕರು ಆತನ ಬಗ್ಗೆ, ಅಂದರೆ ಪೀಠಕ್ಕೆ ಆತ ಬರಬಹುದು ಅನ್ನೋಷ್ಟು ಮಟ್ಟಿಗೆ ನಿರೀಕ್ಷೆ ಇತ್ತು ಆತನ ಬಗ್ಗೆ, ಪ್ರಸನ್ನನ ಬಗ್ಗೆ ಅಂತ. ಆದರೆ ಆತನೊಳಗೆ ಏನೋ ಒಂದು ಶುಭ ಇತ್ತು, ಏನೋ ಒಂದು ದಿವ್ಯತೆ ಇತ್ತು ಅನ್ನೋದನ್ನು ಈಗ ಆತ ಮಾಡ್ತಾರೋ ಕೆಲಸಗಳು ತೋರಿಸ್ತಾ ಇದ್ದಾವೆ. ಇದು ಎರಡನೇ ಗ್ರಂಥ. ಇದು ನಮ್ಮ ಪ್ರೀತಿಯ ಸಂಸ್ಥಾನ ಒಂದು ಕೃತಿ ಇದೀಗ ಮುದ್ರಣಗಳಾಗ್ತಾ ಇದೆ ಮತ್ತೆ. ಇದಂತೂ ಇನ್ನೂ ಬಿಡುಗಡೆ ಆಗುವ ಮೊದಲೇ ಆತ ದೊಡ್ಡ ಚಿಂತರಿದ್ದ. ಈಗ ಸ್ವಲ್ಪ ಮೊದಲು ಸಂಸ್ಥಾನ ಒಳಗೆಷ್ಟು ಜನ ಇದ್ದಾರೋ ಹೊರಗೂ ಕೂಡ ಅಷ್ಟೇ ಜನ ಇದ್ದಾರೆ. ಇದು ಮೊದಲೇ ಮಾರಾಟ ಆಗಿ ಹೋಗಿದೆ ಪೂರ್ತಿ. ಇವತ್ತೆಲ್ಲ ಕೊಡೋದು ಅಂತಿದ್ದು ಕಾರ್ಯಕ್ರಮ, ಅದನ್ನು ಎಲ್ರಿಗೂ ಎಲ್ಲಿಂದ ಕೊಡೋದು ಅಂತ, ಹೇಗೆ ಕೊಡೋದು ಅದನ್ನು ಅಂತ ಪ್ರಸನ್ನ ಮಾವಿನ ಕುಳಿಗೆ ಶುಭಾಶೀರ್ವಾದಗಳನ್ನ ಹೇಳ್ತಾ ನಾವು ಒಂದೇ ಮಾತನ್ನು ಹೇಳ್ತೇವೆ, ಅಲ್ಲಿ ಏನೇನು ಘಟನೆಗಳು ನಡೆದಿದೆಯೋ, ಏನೇನು ಒಳ್ಳೇದಾಗಿದೆಯೋ, ಚಮತ್ಕಾರಗಳ ಥರ ಯಾವುದೆಲ್ಲ ನಡೆದಿದೆಯೋ ಅದೆಲ್ಲ ನಿಜವಾಗಿಯೂ ರಾಘವಾನುಗ್ರಹ ಅದು ಅಂತ. ನಿಜವಾಗಿಯೂ ಅಲ್ಲಿ ನಾವು ಪೂಜೆ ಮಾಡ್ತೇವಲ್ಲ, ಆ ರಾಘವನ ಅನುಗ್ರಹ ಅದು, ಅವನ ಕೃಪೆ ಅದು, ಅದರಿಂದಲೇ ಆಗಿರುವಂಥದ್ದು ಅದೆಲ್ಲವೂ ಕೂಡ. ಇದು ಮಧ್ಯದ್ದು ಬರೇ ಒಂದು ದ್ವಾರ ಮಾತ್ರ, ಮಾಧ್ಯಮ ಮಾತ್ರ, ಅದರ ಮೂಲ ಸ್ರೋತಸ್ಸು ಅಲ್ಲಿದೆ ಅಂತ. ಹಾಗೆ ಒಂದು ಧ್ವನಿ ಸಾಂದ್ರಿಕೆ, ಧ್ವನಿ ಮುದ್ರಿಕೆ ಒಂದು ಇವತ್ತು ಬಿಡುಗಡೆಯಾಗಿದೆ. ಗಜಾನನ ಕೃತಿ ಮಕ್ಕಳ ರಾಜ್ಯವ ಕಟ್ಟಿಕೊಡು, ಮಕ್ಕಳಿಗೋಸ್ಕರವಾಗಿ ಒಂದು ಸಿಡಿ ಇವತ್ತು ಬಿಡುಗಡೆಯಾಗಿದೆ. ಮಕ್ಕಳೇ ಹಾಡಿರುವಂಥದ್ದು. ಎಷ್ಟು ಚೆನ್ನಾಗಿದೆ ಆ ವಾಕ್ಯ, ಮಕ್ಕಳ ರಾಜ್ಯವ ಕಟ್ಟಿಕೊಡು ಅಂತ. ಗಜಾನನ ಶರ್ಮರು ಎಲ್ಲ ಮಕ್ಕಳ ಭಾವಕ್ಕೆ ಧ್ವನಿಯಾಗಿ ನಮಗೆ ಹೇಳ್ತಾ ಇರೋ ಹಾಗಿದೆ, ಮಕ್ಕಳ ರಾಜ್ಯವ ಕಟ್ಟಿಕೊಡು, ಮಕ್ಕಳ ರಾಜ್ಯವ ಕಟ್ಟಿಕೊಡು ಅಂತ ಹೇಳ್ತಾ ಇದ್ದ ಹಾಗಿದೆ. ನಮ್ಮ ಪ್ರತಿವಚನ ಅಷ್ಟೇ. ಖಂಡಿತವಾಗಿಯೂ ಮಕ್ಕಳ ರಾಜ್ಯವೊಂದನ್ನು ಕಟ್ಟುವ ಪ್ರಯತ್ನ ಮಾಡ್ತೇವೆ. ಖಂಡಿತವಾಗಿಯೂ ಈ ಮಕ್ಕಳು ತಮಗೆ ರಾಜ್ಯವನ್ನು ಕಟ್ತಾರೆ. ಕುಮಾರ ಸ್ವರೂಪ ಆತ ಇವತ್ತು ಆಶೀರ್ವಾದಕ್ಕೆ ಭಾಜನಾಗಿದ್ದಾನೆ. ನಾವು ಈ ಮಕ್ಕಳು ಅದನ್ನೇ ಗಮನಿಸ್ತಾ ಇದ್ದೇವೆ. ಈ ಮಕ್ಕಳು ತುಂಬ ಸಾಧನೆ ಮಾಡ್ತಾ ಇದ್ದಾರೆ, ಓದಿನಲ್ಲಿಯೋ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತುಂಬ ಸಾಧನೆ ಮಾಡ್ತಾ ಇದ್ದಾರೆ. ಆದರೆ ಆ ಸಾಧನೆಯ ಜೊತೆಗೆ ಅದೆಂಥ ವಿನಯ ಅವರಲ್ಲಿ ಇದೆ ಅಂತ ಈ ಕುಮಾರ ವಿನಯನಲ್ಲಿ, ಕುಮಾರ ಸ್ವರೂಪದಲ್ಲಿ ಕೂಡ ನಾವು ಗಮನಿಸ್ತಿದ್ದು ಅದನ್ನೇ. ಎಷ್ಟು ಸೌಜನ್ಯ, ಎಷ್ಟು ವಿನಯ, ಎಷ್ಟು ಒಂದು ಮೃದುತ್ವ. ಆತ ವೈದ್ಯನಾಗ್ತಾ ಇದ್ದಾನೆ, ಶ್ರೇಷ್ಠ ವೈದ್ಯನಾಗಲಿ, ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿ ಆತ ಬೆಳಗಿ ಬರಲಿ ಎನ್ನುವ ಒಂದು ಆಶಂಸೆ ಮಾಡ್ತೇವೆ. ಹಾಗೆ ಸಾಮಾಜಿಕ ಜಾಲತಾಣಗಳಿಗೆ, ಕಾರ್ಯಕರ್ತರಿಗೆ ಅಲ್ಲೂ ಅನೇಕ ಪವಾಡಗಳು ನಡೆದಿದೆ. ಅವರೇ ಹೇಳಿದ್ದಾರೆ, ನಿಜವಾಗಿ ಅವರು ಲೇಖಕರು ಅಂತ ಅವರಿಗೇ ಗೊತ್ತಿಲ್ಲ, ಆದರೆ ಅವರು ಲೇಖಕರಾಗಿದ್ದಾರೆ ಇವತ್ತು ಅಂತ ಅನೇಕ ಚಮತ್ಕಾರಗಳು ನಡೆದಿವೆ. ಅವರೊಳಗಿನ ಪ್ರತಿಭೆಗಳು, ಸುಪ್ತ ಪ್ರತಿಭೆಗಳು ಹೊರಗೆ ಬಂದಿದ್ದಾವೆ. ನಾವು ಅದನ್ನು ಕೂಡ ಅಲ್ಲಿ ಹೋಗಿ ನೋಡಿಲ್ಲ. ನಾವು ಅಲ್ಲಿ ಏನೇನು ಬರೆದಿದ್ದಾರೆ, ಅವರು ಏನು ಮಾಡಿದ್ದಾರೆ ಅಂತ ನೋಡಿಲ್ಲ ನಾವು ಹೋಗಿ. ಆದರೆ ನೋಡದೇ ಇದ್ರೂ ನಮ್ಮ ಕಿವಿ ಬಂದು ತಲುಪುತ್ತೆ ಎಷ್ಟೋ ಸಂಗತಿಗಳು, ಎಷ್ಟೋ ವಿಷಯಗಳು ನಮ್ಮ ತಂದು ತೋರಿಸ್ತಾರೆ. ಯಾರಾದರೂ ಕೂಡ ನಾವೇ ಆಶ್ಚರ್ಯಪಟ್ಟಿದ್ದೇವೆ, ಎಂತೆಂಥ ಪ್ರತಿಭೆಗಳಿದ್ದಾವೆ ಅಲ್ಲಿ ಅಂತ. ಅವರಿಗೆಲ್ಲ ಶ್ರೇಯಸ್ಸನ್ನು ಹಾರೈಸ್ತಾ ನಾವು ನಿಮ್ಗೆ ಹೇಳೋದೇನೆಂದರೆ, ಆಗಲೇ ಹೇಳಿದ ಹಾಗೆ ನೀವು ಯಾವತ್ತೂ ನಮ್ಮ ಜೊತೆಗಿರಬೇಕು ಮತ್ತು ನೀವು ಯಾವತ್ತೂ ಜೊತೆಗಿರಬೇಕು ಅಂತ.
ಇವತ್ತು ನಮಗೆ ಕಾಣಿಕೆ ಈ ಮೊಟ್ಟ ಮೊದಲ ಗುರುಭಿಕ್ಷೆ ಬಹುಶಃ ಸಾಮಾಜಿಕ ಜಾಲತಾಣಗಳಿದ್ದು, ಮೊಟ್ಟ ಮೊದಲ ಗುರು ಸೇವೆ ಇದು. ನಾವು ಅಂತರಾಳದಿಂದ ಆಳದಿಂದ ನಾವು ಬಯಸೋದಿದೆ, ನಮ್ಮ ಜೊತೆಗೆ ನೀವಿರಬೇಕು, ಮತ್ತೆ ನೀವು ಜೊತೆಗಿರಬೇಕು, ನಿರಂತರವಾಗಿ ಜೊತೆಗಿರಬೇಕು ಅಂತ. ಅದಕ್ಕೆ ಯಾವ ಆಪತ್ತೂ ಇಲ್ಲ, ಯಾವ ಆತಂಕವೂ ಇಲ್ಲ. ಆದರೆ ನಾವು ಆಗಲೇ ಹೇಳಿದಾಗೆ ಯಾವುದೇ ಒಳ್ಳೆಯದು ಬಹಳ ಕಾಲ ಮುಂದುವರೆದನ್ನು ವಿಧಿ ಸಹಿಸೋದಿಲ್ಲ ಅಂತ. ನಾವು ಎಚ್ಚರವಾಗಿರಬೇಕು ಅಂತ. ನಮಗೆಂದೂ ಹೊರಗಿನಿಂದ ಆಪತ್ತು ಬರೋಕ್ಕೆ ಸಾಧ್ಯ ಇಲ್ಲ. ಒಂದೇ ಮಾತಲ್ಲಿ ಹೇಳ್ತೇವೆ, ನೀವು ಜೊತೆಗಿದ್ದರೆ ನಿಮ್ಮನ್ನು ಭೇದಿಸಲಿಕ್ಕೆ ಪ್ರಪಂಚದ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ. ಆದರೆ ಒಳಗಿನಿಂದ ಸಾಧ್ಯ ಇದೆ. ಹಾಗಾಗಿ ಈ ಕೋಟೆ ಎಂದೂ ಬಿರುಕು ಬಿಡಬಾರದು. ನಾವೆಲ್ಲರೂ ಈ ಅಂತರ್ಜಾಲದ ಸೇನಾನಿಗಳು, ನಾವೆಲ್ಲರೂ ಒಂದು ಹಿಡಿ ಮುಷ್ಟಿಯಾಗಿ ಎಂದೆಂದೂ ಒಂದಾಗಿರಬೇಕು. ಅದಕ್ಕೇನು ಮಾಡಬೇಕು ಅಂತ ಕೇಳಿ ನಾನು, ಅದಕ್ಕೇನು ಮಾಡಬೇಕು ಅಂತ ಕೇಳಿ, ಅದಕ್ಕೆ ಒಂದೇ ಉತ್ತರ ಏನು ಅಂದರೆ, ಗುರಿಯ ಕಡೆ ನೋಡಿ, ಅಕ್ಕಪಕ್ಕ ನೋಡಬೇಡಿ. ಗುರಿಯ ಕಡೆ ನೋಡಿ, ನಿಮಗೆ ಎಲ್ಲಿಂದ ಸ್ಫೂರ್ತಿ ಬಂತೋ ಆ ಕಡೆ ನೋಡಿ ಅಂತ. ನಿಮ್ಮನ್ನು ಒಂದಾಗಿಟ್ಟಿದ್ದದು ಅಂತ, ನಿಮ್ಮನ್ನು ಯಾವುದು ಒಂದಾಗಿಸಿದೆಯೋ ಅದನ್ನು ನೋಡಿ ಅಂತ. ನಿಮಗೆ ಯಾವುದು ಶಕ್ತಿ ಕೊಡ್ತಾ ಇದೆಯೋ, ಯಾವುದು ಸ್ಫೂರ್ತಿ ಕೊಡ್ತಾ ಇದೆಯೋ ಅದನ್ನು ನೋಡಿ ಅಂತ. ಪರಸ್ಪರರನ್ನು ನೋಡಿದರೆ ಎಲ್ಲ ಮನುಷ್ಯರೇ, ಎಲ್ಲ ಉಪ್ಪು ಹುಳಿ ಖಾರ ತಿನ್ನುವಂಥವ್ರೆ. ಎಲ್ಲವೂ ಸರಿಯಾಗಿದ್ರೆ ಅವರೇ ಗುರುಗಳಾಗಿರ್ತಿದ್ರು. ಅವರು ನಿಮಗೆ ಗುರುಗಳಲ್ಲ, ಜೊತೆಗಾರರು, ಸಹಪಾಠಿಗಳು. ಅರ್ಥ ಏನಂತ, ನಿಮ್ಮ ಹಾಗೆ ಅವ್ರ ಹಾಗೆ ನೀವು ಅಂತ. ಹಾಗಾಗಿ ಗುರಿಯನ್ನು ಮಾತ್ರ ನೋಡಿ, ಧ್ಯೇಯವನ್ನು ಮಾತ್ರ ನೋಡಿ, ಸ್ಫೂರ್ತಿ ಕೇಂದ್ರವನ್ನು ಮಾತ್ರ ನೋಡಿ, ಯಾವುದು ಒಂದಾಗಿಸಿದೆಯೋ ನಿಮ್ಮನ್ನು ಅದನ್ನು ಮಾತ್ರ ನೋಡಿ, ಮತ್ತು ಯಾವುದು ನಿಮ್ಮನ್ನು ಒಂದಾಗಿಸಿದೆಯೋ ಅದು ನಿರಂತರ ನೀವು ಒಂದಾಗಿರೋದನ್ನು ಬಯಸುತ್ತೆ ಅನ್ನೋದನ್ನು ನೆನಪಿಟ್ಟುಕೊಳ್ಳಿ. ಅಗತ್ಯ ಬಂದರೆ ಅದಕ್ಕಾಗಿ ತ್ಯಾಗ ಮಾಡಿ, ಅಗತ್ಯ ಬಂದರೆ. ಯಾಕೆಂದರೆ ಅದ್ವೈತ ದೊಡ್ಡದು, ಅದ್ವೈತಕ್ಕಾಗಿ ಎಲ್ಲವೂ ಅಂತ. ಜೀವನ ಇರೋದೇ ಅದ್ವೈತಕ್ಕೋಸ್ಕರವಾಗಿ, ದ್ವೈತ ಇರೋದು ಕೂಡ ಅದ್ವೈತಕ್ಕೋಸ್ಕರವಾಗಿ. ಹಾಗಾಗಿ ಸಣ್ಣ ಪುಟ್ಟ ತ್ಯಾಗ ಮಾಡಿ. ಕೆಲವು ತ್ಯಾಗವೂ ಒಳ್ಳೆಯದೇ. ಉದಾಹರಣೆಗೆ ಈಗೋ ತ್ಯಾಗ ಮಾಡಬೇಕಾಗಿ ಏನು ತ್ಯಾಗ ಮಾಡಬೇಕಾಗಿ ಬರ್ಬೋದು? ಖ್ಯಾತಿ, ಲಾಭ, ಪೂಜೆಗಳನ್ನು ತ್ಯಾಗ ಮಾಡಬೇಕಾಗಿ ಬರ್ಬೋದು, ಅಥವಾ ನಮ್ಮ ಅಹಂಕಾರವನ್ನು, ಪ್ರತಿಷ್ಠೆಯನ್ನು ತ್ಯಾಗ ಮಾಡಬೇಕಾಗಿ ಬರ್ಬೋದು. ನಿಮಗೆ ಒಳ್ಳೆಯದು. ಹಾಗಾಗಿ ಈ ಒಂದು ಸಂಘಟಿತತೆ, ಈ ಒಂದು ಸಮಷ್ಟಿ ಶಕ್ತಿ, ಅದು ಸಮಷ್ಟಿಯಾಗಿ ಉಳಿಯೋದ್ರ ಬಗ್ಗೆ ಪೂರ್ತಿ ಲಕ್ಷ್ಯ, ಪೂರ್ತಿ ಗಮನ ಇರಲಿ ಅನ್ನೋದನ್ನು ಇನ್ನೊಮ್ಮೆ, ಮತ್ತೊಮ್ಮೆ, ಮಗದೊಮ್ಮೆ ಮರಳಿ ಹೇಳಬಯಸ್ತೇವೆ. ಜೊತೆಗೆ ಹೇಳ್ತೇವೆ, ಅದು ಹಾಗಿರ್ತದೆ, ಅದು ಹಾಗಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ, ಅದು ಹಾಗೇ ಇರ್ತದೆ ಅದು ಅಂತ. ಇದು ಹೇಗಿದೆಯೋ ಅದು ಹಾಗೇ ಇರ್ತದೆ, ಹಾಗಲ್ಲದೆ ಬೇರೆ ಹೇಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ನೆನಪಿಸ್ಕೊಂಡು, ಇನ್ನೊಂದು ಪರಮ ಪವಿತ್ರವಾದ ಕಾರ್ಯಕ್ರಮ ಇವತ್ತಿಲ್ಲಿ ನೆರವೇರಿದೆ. ಅದೇನು ಅಂದರೆ, ರಾಮದೇವರ ನೈವೇದ್ಯಕ್ಕೆ ಅಕ್ಕಿ ನಮ್ಮ ಕಾರ್ಯಕರ್ತರೇ ಅವರ ಗದ್ದೆಗಳಲ್ಲಿ ಅಥವಾ ಮಠದ ಗದ್ದೆಗಳಲ್ಲಿ ಬೆಳೆಯುವುದರ ಮೂಲಕವಾಗಿ ಅಲ್ಲಿಂದ ಬರ್ತದೆ ನೈವೇದ್ಯಕ್ಕೆ ಅಕ್ಕಿ ಇನ್ನು ಮುಂದೆ. ಅಂದರೆ ಬಹುಶಃ ರಾಮನಿಗೆ ಪೂರ್ಣ ತೃಪ್ತಿ ಆಗ್ತದೆ ಅಂತ ನೈವೇದ್ಯ ಇನ್ನು ಮುಂದೆ ಅಂತ ಹಾಗನ್ನಿಸ್ತದೆ. ನಮಗೆ ಸಂಪೂರ್ಣ ತೃಪ್ತಿ ಆಗ್ತದೆ, ನಿಜವಾದ ನೈವೇದ್ಯ ಇನ್ನು ಮುಂದೆ ಪ್ರಾರಂಭ ಆಗ್ತದೆ ಅಂತ. ಅಂಗಡಿಗಳಿಗೆ ಒಂದು ಗಡಿ ಇದೆ ಅಂತ, ಲಿಮಿಟೇಷನ್ಸ್ ಇದೆ ಅಂತ, ಮಿತಿ ಇದೆ ಅದಕ್ಕೊಂದು ಅಂತ. ಆದರೆ ಇದಕ್ಕೆ ಯಾವ ಗಡಿಯೂ ಇಲ್ಲ ಅಂತ. ಹಾಗಾಗಿ ಗಡಿ ದಾಟಿ ಹೋಗಿ ಯಾರ್ಯಾರ್ದೋ ಗದ್ದೆಲ್ಲಿ ನಾವು ಈಗ ಭತ್ತ ಬೆಳೆಯೋರಿದ್ದಾರೆ ಅವರಿಗೆ, ಅಂದರೆ RTC ಯಾರ ಹೆಸರು ಇರ್ತದೆ, ಏನು ತೊಂದರೆ ಇಲ್ಲ. ಆದರೆ ಅಲ್ಲಿ ಬೆಳೆಯುವ ಭತ್ತ ರಾಮದೇವರಿಗೆ ಬಂದು ತಲುಪ್ತದೆ ಅಂತ. ಇದೊಂದು ಭವ್ಯವಾದ ಉಪಕ್ರಮ, ಅತಿ ಶುಭವಾದ ಒಂದು ಉಪಕ್ರಮ. ಮಹಾಮಂಡಲಕ್ಕೆ ನಾವು ತುಂಬ ಅಂದರೆ ಸಹಸ್ರಕರಗಳಿಂದ ಆಶೀರ್ವಾದ ಮಾಡ್ತೇವೆ. ಯಾಕೆಂದರೆ ಇಷ್ಟು ದೊಡ್ಡ ಕೆಲಸ ನೀವು ಮಾಡ್ತಾ ಇದ್ದೀರಿ, ತುಂಬ ಶ್ರೇಷ್ಠವಾದ ಕೆಲಸ ನೀವು ಮಾಡ್ತಾ ಇದ್ದೀರಿ. ಇದು ನಡೆಯಲಿ. ಯಾಕೆಂದರೆ ಮಣ್ಣಿನ ಸಂಬಂಧ ಬೇಕು ನಮಗೆ ಒಂದು. ಮತ್ತು ಇನ್ನೊಂದು, ಆ ನೈವೇದ್ಯ ಅನ್ನೋದು ಎಷ್ಟು ಶ್ರೇಷ್ಠ, ಸಮಾಜಕ್ಕೆ ಎಷ್ಟು ಹತ್ತಿರ ಅಂದರೆ ಅದು ಅಲ್ಲಿಂದಲೇ ಬರಲಿ, ಗದ್ದೆಗಳಲ್ಲೇ ಬರಲಿ ಅಕ್ಕಿ, ಅದು ಅಮೃತ ಪಡೆಯೋದು ಅಂತ ಹಾಗೆ ಬರುವಂಥದ್ದು. ಅದು ಕೂಡ ತುಂಬ ನಮಗೆ ತುಂಬ ಸಂತೋಷವನ್ನು ತಂದೆ ಅನ್ನೋದನ್ನು ಹೇಳಿ, ಇನ್ನು ನಿಮ್ಮೆಲ್ಲರನ್ನ ಮನಸಾರ ಹರಿಸ್ತೇವೆ. ನಾವು ಅದನ್ನೇ ಹೇಳಿದ್ದು ಆರಂಭದಲ್ಲಿ,
ಮಾತೇ ಆಡಬೇಕಾಗಿಲ್ಲ. ನೀವೆಲ್ಲ ಬಂದು ಒಂದ್ಸಲ ನೀವು ನೋಡಿದರೆ, ನಾವು ನಿಮ್ಮನ್ನು ನೋಡಿದರೆ ಆಮೇಲೆ ಹೊರಟ್ಬಿಡ್ಬೋದಾಗಿತ್ತು ಬೇಕಾದರೆ ಬಹುಶಃ. ಯಾಕೆಂದರೆ ಅಲ್ಲ ಎಲ್ಲವೂ ಆಗಿತ್ತು. ಆದರೆ ಕೇವಲ ಸಂಪ್ರದಾಯ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾತುಗಳು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಕೂತ್ಕೊಂಡು ನಾವೆಲ್ಲರೂ ಕೂಡ ಮಾತಾಡಿದ್ದೇವೆ. ಒಟ್ಟಿಗಿರೋಣ, ಒಂದಾಗಿರೋಣ, ಧರ್ಮ ಯುದ್ಧವನ್ನು ಮಾಡೋಣ. ಮತ್ತು ಧರ್ಮ ಯುದ್ಧ ಮಾಡಬೇಕು, ಧರ್ಮದ ಪಕ್ಷದಲ್ಲಿ ಇರಬೇಕು. ಯಾಕೆ ಗೊತ್ತಾ? ನೀವು ಸ್ವಾರ್ಥಿಗಳಾಗಿದ್ದರೂ ಕೂಡ ಧರ್ಮ ಯುದ್ಧನೇ ಮಾಡೋದು ಒಳ್ಳೆಯದು, ಧರ್ಮದ ಪಕ್ಷದಲ್ಲಿ ಇರೋದು ಒಳ್ಳೆಯದು. ಯಾಕೆಂದರೆ ಕೊನೆಗೂ ಜಯ ಬರೋದು ಅಲ್ಲಿಗೆ ಅಂತ. ನಿಮಗೆ ಗೆಲ್ಲ ಪಕ್ಷದಲ್ಲಿ ಇರಬೇಕಾ? ಹಾಗಾದ್ರೆ ಧರ್ಮದ ಜೊತೆಗಿರಿ. ಗಾಂಧಾರಿಗೆ ದುರ್ಯೋಧನ ನಮಸ್ಕಾರ ಮಾಡಿದಂತೆ, ಜಯ ಆಗಲಿ ಅಂತ ಆಶೀರ್ವಾದ ಮಾಡೋ ಯುದ್ಧಕ್ಕಿಂತ ಮುಂಚೆ. ಗಾಂಧಾರಿ ಏನು ಹೇಳಿದಂತೆ ಗೊತ್ತಾ? ಯತಃ ಕೃಷ್ಣ ತಥೋ ಧರ್ಮ, ಯಥೋ ಧರ್ಮ ತಥೋ ಜಯ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಧರ್ಮ ಇರುತ್ತೆ, ಮತ್ತು ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇರುತ್ತೆ. ಹಾಗಾಗಿ ಧರ್ಮ ಯುದ್ಧವನ್ನು ಮಾಡಿದವರಿಗೆ ಸಾವೇ ಇಲ್ಲ ಅಂತ, ಸೋಲು ಇಲ್ಲ ಅಂತ ಅವರಿಗೆ. ಯಾಕೆಂದರೆ ಅಮೃತತ್ವ ಇರುವಂಥದ್ದು, ಸಾವಲ್ಲ ಅದು, ಅಮೃತತ್ವ ಅದು, ಮುಕ್ತಿ ಅದು ಅಂತ. ಬದುಕಿದರೆ ಮಹಾವಿಜಯ ಅಂತ, ಧರ್ಮ ವಿಜಯ ಅದು ಅಂತ. ಹಾಗಾಗಿ ಅಂಥ ಒಂದು ಇಹದಲ್ಲಿ ವಿಜಯ ಮತ್ತು ಪರದಲ್ಲಿ ಮುಕ್ತಿಯ ಒಂದು ಪರಮ ಗುರಿ ಕಡೆಗೆ ನಾವೆಲ್ಲರೂ ಜೊತೆಯಾಗಿ ಸಾಗೋಣ. ಈ ಅಂತರ್ಜಾಲದ ಸೇನಾನಿಗಳು ಮಾಯೆಯನ್ನು ಮೀರಲಿ. ಆ ಶಬ್ದವೂ ಹಾಗಿದೆ, ಅಂತರ್ಜಾಲ ಅಂದರೆ ಒಂಥರ ಮಾಯೆ ನೆನಪು ಮಾಡ್ತಾರೆ ಇದೆ. ಆದರೆ ಮಾಯೆ ಒಳಗಿದ್ದುಕೊಂಡು ಆ ಮಾಯೆಯನ್ನು ಧರ್ಮಕ್ಕಾಗಿ ಬಳಸಿದವರು, ಮಾಯೆಯನ್ನೇ ಮಾಧ್ಯಮ ಮಾಡಿ ಧರ್ಮ ಯುದ್ಧ ಮಾಡಿದವರು, ಆ ಅಂತರ್ಜಾಲದ ಸೇನಾನಿಗಳು ನಿರಂತರ ಜಯಶಾಲಿಗಳಾಗಲಿ, ಜೀವನದಲ್ಲೂ ಕೂಡ ಅವರು ಜಯಶಾಲಿಗಳಾಗಲಿ. ಎಲ್ಲರಿಗೂ ಎಲ್ಲ ಬಗೆಯ ಶ್ರೇಯಸ್ಸನ್ನು ರಾಮ ಕೊಡಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ತಪ್ಪನೆ ಆಗ್ತದೆ. ಹರೇ ರಾಮ.